ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೇನೆ. ಬಹಳ ಸಂತೋಷ. ದೇವರ ನಾಮವನ್ನು ನಾವು ಯಾವಾಗಲೂ ಮಹಿಮೆಪಡಿಸೋಣ. ಹಲ್ಲೆಲೂಯಾ. ಅದರಿಂದ ದೇವರು ಖಂಡಿತ ನಡೆಸುವಂತ ದೇವರಾಗಿದ್ದಾರೆ. ದೇವರ ಆಶೀರ್ವಾದ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ದೇವರನ್ನ ನಾನು ಯಾವಾಗಲೂ ಘನಪಡಿಸ್ತೇನೆ, ಕೊಂಡಾಡ್ತೇನೆ. ಅದರಿಂದ ನಾವು ಈ ತಿಂಗಳಲ್ಲಿ ಸಮರ್ಪಣೆ ಬಗ್ಗೆ ನಾವು ಧ್ಯಾನವನ್ನ ಮಾಡ್ತಾ ಇದ್ದೇವೆ. ನಾವು ದೇವರಿಗೆ ಕಮಿಟ್ ಆಗಬೇಕು, ದೇವರಿಗೆ ನಾವು ಕಮಿಟ್ ಆಗಬೇಕು ಅನ್ನೋಂಥ ವಿಚಾರಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಿಂದ ನಾವು ಬಹಳಷ್ಟು ಇವತ್ತು ಲಾಸ್ಟ್ ವಾರಕ್ಕೆ ಬಂದಿದ್ದೇವೆ. ನಾವು ಹೇಗೆ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋಂಥ ವಿಚಾರವನ್ನ ನಾವು ಓದ್ಕೊಳ್ಳೋಣ. ಅದರಿಂದ ದಯಮಾಡಿ ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳಿ. ಮೊಬೈಲ್ಸ್ ಎಲ್ಲ ಲಾಸ್ಟ್ ಟೈಮ್ ಗೊತ್ತಿರೋ ಮೊಬೈಲ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಚರ್ಚಲ್ಲಿ ಮೊಬೈಲ್ಸ್ ಅಲೋ ಮಾಡಲ್ಲ. ಅಲ್ಲಿ ಬೋರ್ಡ್ ಹಾಕಿದ್ದೀನಿ ಮುಂದ್ಗಡೆ ಕಾಣಿಕೆಗೆ, ಮೊಬೈಲ್ ಯೂಸ್ ಮಾಡಬಾರ್ದು. ಚರ್ಚಲ್ಲಿ ಮೊಬೈಲ್ ಯೂಸ್, ವಾಕ್ಯವನ್ನು ಕೇಳಿ. ನಾವು ಚರ್ಚೆಗೆ ಬಂದಿರೋದು ವಾಕ್ಯ ಕೇಳಲಿಕ್ಕೆ. ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡಿರಿ, ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳ್ರಿ. ಸಮರ್ಪಣೆ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನಾವು ಚರ್ಚೆಗೆ ಬಂದ ಮೇಲೆ ದೇವರಿಗೆ ಸಮರ್ಪಣೆ ಮಾಡೋದು ಬಹಳ ಒಳ್ಳೆಯದು. ಇವತ್ತು ಅನೇಕ ಕ್ರೈಸ್ತರಾಗಿ ಉಳಿದಿದ್ದಾರೆ ಹೊರತು ದೇವರ ಮಕ್ಕಳಾಗಿ ಇಲ್ಲ. ಹಲ್ಲೆಲೂಯಾ. ನೋಡಿ, ಕ್ರೈಸ್ತರು ಬೇರೆ, ದೇವರ ಮಕ್ಕಳು ಬೇರೆ. ಕ್ರೈಸ್ತರು ಅಂದ್ರೆ ಹೆಸರಿಗೆ ಬರ್ತಾರೆ, ಕುತ್ಕೊಳ್ತಾರೆ, ಹಲ್ಲೆಲೂಯಾ ಆಮೆನ್ ಅಂತಾರೆ. ದೇವರ ಮಕ್ಕಳು ಯಾರಂದ್ರೆ ದೇವರಂದ್ರೇನೆ ಭಯ ಪಡ್ತಾರೆ. ಚರ್ಚ್ ಅಂದ್ರೆ ಭಯ ಪಡ್ತಾರೆ. ಪಾಸ್ಟ್ ಅಂದ್ರೇನೆ ಭಯ ಪಡ್ತಾರೆ. ಯಾರು ಪಾಸ್ಟ್ನ ಕಂಡ್ರೆ ಭಯ ಪಡ್ತಾರೋ ಅವರು ದೇವರ ಮಕ್ಕಳು. ಚರ್ಚ್ ಕಂಡ್ರೆ ಯಾರು ಭಯ ಪಡ್ತಾರೋ ಅವರು ದೇವರ ಮಕ್ಕಳು. ದೇವರಂದ್ರೆ ಯಾರು ಭಯ ಪಡ್ತಾರೋ ಇವರು ದೇವರ ಮಕ್ಕಳು. ಕ್ರಿಶ್ಚಿಯನ್ಸ್ ಅಂದ್ರೆ ಪಾಸ್ಟ್ರಿಗೂ ಭಯ ಪಡಲ್ಲ, ಚರ್ಚ್ಗೂ ಭಯ ಪಡಲ್ಲ, ದೇವರಿಗೂ. ಅವ್ರು ಯಾರಿಗೆ ಭಯ ಪಡ್ತಾರೆ ಅಂದ್ರೆ ಅವ್ರಿಗೆ ಏನು ಇಷ್ಟನೋ ಅದಕ್ಕೆ ಭಯ ಪಡ್ತಾರೆ. ಮತ್ತೆ ಅವ್ರ ಮನೆಯಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವರಿಗೆ ಭಯ ಪಡ್ತಾರೆ. ದೇವರಿಗೆ ಸಂಬಂಧಪಟ್ಟ ಯಾವುದಕ್ಕೂ ಭಯ ಪಡಲ್ಲ. ಅದಕ್ಕೆ ನಾವು ಸಭೆಗೆ ಬಂದ ಮೇಲೆ ಯಾವ ಟು ಫಿಯರ್ ಟು ಗಾಡ್, ದೇವರಿಗೆ ಭಯ ಪಡೋಣ, ಸಮರ್ಪಣೆ ಮಾಡೋಣ. ಯಾವ ರೀತಿ ಸಮರ್ಪಣೆ ಮಾಡ್ಕೊಳ್ಳೋದು? ಬನ್ನಿ ನಾವೆಲ್ಲರೂ ಸಹ ರೋಮಪುರ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನು ಓದ್ಕೊಳ್ಳೋಣ. ರೋಮಪುರ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂಬು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿದ್ದೇ ಇರುವೆನೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದವರೇ ಮರಣವೇ ಫಲ, ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಮೊದಲಾಗಿ ಹೇಗೆ ದೇವರಿಗೆ ಸಮರ್ಪಣೆ ಮಾಡಬೇಕಂದ್ರೆ ನಾವು ವಿಧೇಯತೆ ತೋರಿಸ್ಬೇಕು, ಒಬಿಡಿಯನ್ಸ್. ನೋಡಿ, ಚರ್ಚಿಗೆ ಬಂದ ಮೇಲೆ ದೇವರು ಏನ್ ಹೇಳ್ತಾರೋ ಅದಕ್ಕೆ ವಿಧೇಯತೆಯನ್ನ ನಾವು ತೋರಿಸ್ಬೇಕೆ ಹೊರತು ಡಿಸೋಬಿಡಿಯನ್ಸ್ ಮಾಡಬಾರ್ದು. ಯಾವತ್ತು ನೀವು ವಿಧೇಯತೆ ತೋರಿಸೋದಿಲ್ವೋ ದೇವರ ಆಶೀರ್ವಾದಗಳು ಯಾವತ್ತೂ ನಾವು ಕಾಣಲಿಕ್ಕೆ ಸಾಧ್ಯನೇ ಆಗಲ್ಲ. ಹಲ್ಲೆಲೂಯಾ. ಒಬಿಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವತ್ತು ನೀವು ಚರ್ಚಿಗೆ ಬಂದಾಗ ದೇವರಿಗೆ ಏನ್ ಮಾಡ್ರಿ? ವಿಧೇಯರಾಗಿರಿ, ಒಬಿಡಿಯನ್ಸ್ ಆಗಿರಿ. ದೇವರಿಗೆ, ಚರ್ಚಿಗೆ ಒಬಿಡಿಯನ್ಸ್ ಆಗಿರಿ, ಸೇವಕರಿಗೆ ಒಬಿಡಿಯನ್ಸ್ ಆಗಿರಿ, ಬೈಬಲ್ ವಾಕ್ಯಕ್ಕೆ ಒಂದು ಒಬಿಡಿಯನ್ಸ್ ಆಗಿರಿ. ವಿಧೇಯತ್ವ ಬಹಳಷ್ಟು ಒಳ್ಳೆಯದು. ನೋಡಿ, ಡಿಸೊಬಿಡಿಯನ್ಸ್ ಮಾಡಿದಂತ ಕಿಂಗ್ ರಾಜನೇ ದೇವರು ಬಿಟ್ಟಿಲ್ಲ. ಆ ರಾಜನ ಸ್ಥಾನವನ್ನ ತೆಗೆದು ಬೇರೊಬ್ಬನೇ ರಾಜನಾಗಿ ದೇವರು ಮಾಡಿದ್ದನ್ನ ನಾವು ಬೈಬಲ್ ಅಲ್ಲಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ವಿಧೇಯತೆಯಿಂದ ನೀವು ದೇವರನ್ನಾಗಿ ನೀವು ಸಮರ್ಪಣೆ ಮಾಡಬೇಕು, ಒಬಿಡಿಯನ್ಸ್. ನೋಡಿ, ಇವತ್ತು ಅನೇಕರು ವಿಧೇಯರಾಗಲ್ಲ. ಆದ್ರೆ ಈ ಡಿಸೊಬಿಡಿಯನ್ಸ್ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲರೂ ನನಗೆ ವಿಧೇಯರಾಗಬೇಕಂತ ಎದುರು ನೋಡ್ತಾರೆ. ಫ್ಯಾಮಿಲಿ ಎಲ್ಲ ಜನರು ನನ್ನ ಮಾತು ಕೇಳಬೇಕು ಅಂತಾರೆ. ಆದ್ರೆ ಇವರು ಮಾತ್ರ ಯಾರ ಮಾತು ಕೇಳಲ್ಲ. ಯಾವತ್ತು ನೋಡ್ರಿ, ನಾವು ಒಬ್ಬರ ಮಾತನ್ನ ನಮ್ಗಿಂತ ಯಾರು ದೊಡ್ಡವರು ಇದ್ದಾರೆ ಅವ್ರ ಮಾತನ್ನ ಕೇಳಬೇಕು. ಹಲ್ಲೆಲೂಯಾ. ಇವತ್ತು ನೋಡಿ, ಈ ಲೋಕದಲ್ಲಿ ಯಾವ ಪೊಸಿಷನ್ ಇದ್ದು ಅವರೆಲ್ಲರಿಗೂ ದೊಡ್ಡವರು ಇದ್ದೇ ಇರ್ತಾರೆ. ಮುಖ್ಯಮಂತ್ರಿನ ಕ್ವಶನ್ ಮಾಡೋರು ಒಬ್ರು ಇದ್ದೇ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ನ ಕ್ವಶನ್ ಮಾಡೋರು ಒಬ್ರು ಇದ್ದೇ ಇರ್ತಾರೆ. ಕೌನ್ಸಿಲರ್ನ ಕ್ವಶನ್ ಮಾಡೋರು ಒಬ್ರು ಇರ್ತಾರೆ. ಎಲ್ಲದಕ್ಕೂ ದೊಡ್ಡವರಂತ ಒಬ್ರು ಇದ್ದೇ ಇರ್ತಾರೆ. ಆದ್ರೆ ಕೆಲವರು ಫ್ಯಾಮಿಲಿಗಳಲ್ಲಿ ನೋಡುವಾಗ ಕೆಲವು ಜನ ಅವರೇ ದೊಡ್ಡವರಾಗಿರ್ತಾರೆ. ನಾನು ಯಾರಿಗೂ ಬಗ್ಗಲ್ಲ, ನಾನು ಯಾರ ಮಾತು ಕೇಳಲ್ಲ, ನಾನು ಮಾಡಿದ್ದೆ ಶಾಸನ, ನಾನು ಮಾಡಿದ್ದೆ ಸತ್ಯ, ನಾನು ಮಾಡಿದ್ದೆ ನಿಜ ಅಂತ ಇರ್ತಾರೆ. ಪ್ರಿಯದವರೇ, ಇವತ್ತು ದೇವರು ಎಲ್ಲಾ ಫ್ಯಾಮಿಲಿ ಯಾರಿಗೊಬ್ಬರೇ ಆಗ್ಬೇಕಂದ್ರೆ ಯೇಸು ಕ್ರಿಸ್ತನು ಕೊಟ್ಟ ಸಭೆಗೆ ವಿಧೇಯತೆ ಆಗಿರಬೇಕು. ಚಪ್ಪಲ್ ಹೊಡೆಯನ ದೇವರಿಗೆ. ಹಲ್ಲೆಲೂಯಾ. ನಾವು ಚರ್ಚಿಗೆ ಬಂದ ತಕ್ಷಣ ಚರ್ಚ್ ಏನ್ ಹೇಳ್ತದೋ ಆ ಕೆಲಸವನ್ನೇ ಮಾಡಬೇಕು. ಚರ್ಚ್ ಏನ್ ಮಾಡಬಾರ್ದು ಅನ್ನೋ ಕೆಲಸಗಳನ್ನ ನಾವು ಬಿಟ್ಬಿಡ್ಬೇಕು. ಇವತ್ತು ತುಂಬಾ ಜನ ಚರ್ಚ್ ಅಂದ್ರೆ ಕೇರ್ಲೆಸ್ ಆಗಿದ್ದಾರೆ, ಚರ್ಚ್ ವಿಷಯಗಳಂದ್ರೆ ಕೇರ್ಲೆಸ್ ಆಗಿದ್ದಾರೆ, ಚರ್ಚ್ ಕಾರ್ಯಗಳಂದ್ರೆ ಕೇರ್ಲೆಸ್ ಆಗಿದ್ದಾರೆ. ಇವತ್ತು ಈ ಕಡೆ ದಿನಗಳಲ್ಲಿ ಅನೇಕ ಕ್ರೈಸ್ತರು, ಅನೇಕ ದೇವ ಮಕ್ಕಳು ಸಭೆಯಲ್ಲಿ ಅವಿಧೇಯತೆಯನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಡಿಸೋಬಿಡಿಯನ್ಸ್ ಸ್ಪಿರಿಟ್ ಇಸ್ ವೆರಿ ಡೇಂಜರ್. ಅವಿಧೇಯತ್ವ ಎಲ್ಲದಕ್ಕಿಂತಲೂ ಅಪಾಯಕಾರಿಯಾದದ್ದು. ಹಲ್ಲೆಲೂಯಾ.
ಅದಕ್ಕೆ ನೀವು ಡಿಸೋಬಿಡಿಯನ್ಸ್ ಆಗಿರದೆ ದೇವರಿಗೆ ವಿಧೇಯತೆಯನ್ನ ತೋರಿಸಿ. ನಾವು ಚರ್ಚಿಗೆ ಬಂದ ತಕ್ಷಣ, ಒಳಗಡೆ ಬಂದ ತಕ್ಷಣ ವಿ ಆರ್ ಚೈಲ್ಡ್ ಆಫ್ ಗಾಡ್, ನಾನ್ ದೇವರ ಮಗು, ನನ್ನ ಸಭೆ ನನ್ನ ಜೀವಿತಕ್ಕೆ ಕುಟುಂಬಕ್ಕೆ ಆಶೀರ್ವಾದವನ್ನು ಕೊಡುತ್ತದೆ. ಚಪಲೋಡಿಯನ್ನ ದೇವರಿಗೆ ಹಲ್ಲೆಲೂಯಾ. ನೋಡಿ, ನೀವೇನೇ ಮಾಡ್ಬೇಕಂದ್ರೂ ಸಭೆಯನ್ನ ವಿಚಾರಿಸಿ ನಾವು ಮಾಡ್ಬೇಕು. ಅಥವಾ ಸಭೆಯಲ್ಲಿ ಅಂದ್ರೆ ಪಾಸ್ಟರ್ನ ಕೇಳಿ ಎಲ್ಲ ಕೆಲಸಗಳನ್ನ ಮಾಡ್ಬೇಕು. ಇವತ್ತು ಕಡೆ ದಿನಗಳು ಹೆಂಗಾಗಿದೆ ಅಂದ್ರೆ ಪಾಸ್ಟರ್ನ ಕೇಳದೆ ಎಲ್ಲ ಕೆಲಸಗಳು ಮುಗಿದೋಗ್ಬಿಡ್ತದೆ. ಅವಾಗ ನಾಳೆ ಸಮಸ್ಯೆಗಳು ಬರ್ತವೆ. ಹಲ್ಲೆಲೂಯಾ. ಪ್ರಿಯದೋಗು, ಇವತ್ತು ನೀವು ಗಮನಿಸಬೇಕು, ಸಭೆಯನ್ನ ಕೇಳಿ ನೀವು ಮಾಡುವಾಗ ನಿಮ್ಮ ಮನೆಗೆ ಆಶೀರ್ವಾದ ಬರುತ್ತೆ. ಹಲ್ಲೆಲೂಯಾ. ಸಭೆಯನ್ನ ಬಿಟ್ಟು ಏನು ಮಾಡಬಾರ್ದು. ಸಭೆಯನ್ನು ಬಿಟ್ಟು ಮಾಡೋದು ಎಲ್ಲವೂ ಸಹ ಆಶೀರ್ವಾದ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಯಾವತ್ತು ಸಭೆಯನ್ನ ಮುಂದಿಡ್ರಿ, ಯಾವತ್ತು ಸಭೆಯನ್ನ ಆಶೀರ್ವಾದವಾಗಿ ಮುಂದಿಡ್ರಿ, ಸೇವಕರನ್ನ ಮುಂದಿಡ್ರಿ. ನೀವು ಮುಂದೆ ಇಟ್ಟಾಗ ಎಲ್ಲ ಆಶೀರ್ವಾದ ನಿಮ್ಮ ಮನೆಗೆ ಬರ್ತದೆ. ಹಲ್ಲೆಲೂಯಾ. ಏನ್ ಪಾಸ್ಟ್ಗಳದು, ಏನ್ ಚರ್ಚ್ಗಳದು, ನನ್ನ ಇಷ್ಟ, ನನ್ನ ದುಡ್ಡು, ನಂದು ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಕುಟುಂಬಕ್ಕೆ ಶಾಪಗಳನ್ನ ಮಾಡ್ತೀವಿ. ಯಾಕಂದ್ರೆ ಇವರು ವಿಧೇಯತೆ ಇಲ್ಲ. ರಾಜ ನಾನ್ ಕಿಂಗ್ ಅಂತ ಸೌಲ ಇಷ್ಟ ಬಂದಂಗೆ ಇರ್ಬೋದು, ಇಷ್ಟ ಬಂದಂಗೆ ಮಾಡ್ದ, ನಾನು ರಾಜ ಅನ್ಕೊಂಡು. ಆದ್ರೆ ಸಾಮ್ವೇಲ್ ಬಂದು ಹೇಳ್ತಾ ಇದ್ದಾನೆ, ಇಲ್ಲಪ್ಪ ಎಲ್ಲ ಮಾಡಂಗಿಲ್ಲ, ನೀನು ವಿಧೇಯನಾಗಬೇಕು. ವಿಧೇಯಕ್ಕೆ ಮೆಚ್ಚಿಕೊಳ್ತಾರೆ, ಯಜ್ಞ ಹೋಮಗಳಿಗೆ ಅಲ್ಲ. ಅದಕ್ಕೆ ದೇವರು ರಾಜನ ಸ್ಥಾನವನ್ನ ಕಿತ್ತು ಬಿಸಾಕಿ ನಿನ್ನ ಬೇರೊಬ್ಬನ ರಾಜನಾಗಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಮನೆಗೆ ಯಜಮಾನ ನೀನೇ. ನಿನ್ನ ಮನೆಯನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಗೊತ್ತಾ? ಬೇರೊಬ್ರು ಬಂದು ಕಂಟ್ರೋಲ್ ಮಾಡ್ತಾರೆ. ನಿಮ್ ಮನೇಲಿ ಏನ್ ನಡಿಬೇಕಾದ್ರೆ ಇನ್ನೊಬ್ರು ಬಂದು ಆಲೋಚನೆ ಕೊಡ್ತಾರೆ. ನೀನೇ ಮನೆಗೆ ದೊಡ್ಡವನು, ನೀನ್ ತೀರ್ಮಾನ ತೆಗಿಬೇಕು, ಇನ್ನೊಬ್ಬ ಬಂದು ತೀರ್ಮಾನ ತೆಗಿತಾನೆ. ಬಿಕಾಸ್ ಏನಂದ್ರೆ ನೀನು ದೇವರಿಗೆ ಡಿಸೋಬಿಡಿಯನ್ಸ್ ತೋರಿಸಿದಕ್ಕೆ ನಿಮ್ಮ ಮನೆ ಓನರು ಬೇರೆಯವ್ರು ಆಗ್ಬಿಟ್ರು. ಹಲ್ಲೆಲೂಯಾ. ನಿಮ್ಮ ಮನೆಗೆ ಯಜಮಾನ ಬೇರೆಯವ್ರು ಆಗ್ಬಿಟ್ರು. ಹಲ್ಲೆಲೂಯಾ. ಹೆಂಡತಿನ ಗಂಡ ಕಂಟ್ರೋಲ್ ಮಾಡಬೇಕು, ಮಕ್ಕಳನ್ನ ಗಂಡ ಕಂಟ್ರೋಲ್ ಮಾಡಬೇಕು. ಇವಾಗ ಯಾರೋ ಬಂದು ಹೆಂಡತಿನ ಗಂಡನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರು ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಯಾರೋ ಬಂದು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾಕೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಗಂಡ ದೇವರಿಗೆ ವಿಧೇಯತೆ ತೋರಿಸ್ತಾ ಇಲ್ಲ, ಗಂಡ ದೇವರಿಗೆ ಭಯ ಪಡ್ತಾ ಇಲ್ಲ. ಅದಕ್ಕೆ ಚಿಕ್ಕಪ್ಪನ ಕರೆಸ್ತಾ ಇದ್ದಾರೆ. ಚಿಕ್ಕಪ್ಪ, ನೀನ್ ಮನೆಗೆ ಬಂದ್ಬಿಡು, ನೋಡು ಮಕ್ಳು ಹಿಂಗ್ ಮಾಡ್ತಾ ಇದಾರೆ, ಅವ್ರು ಹಿಂಗ್ ಮಾಡ್ತಾ ಇದಾರೆ, ಇವ್ರು ಹಿಂಗ್ ಮಾಡ್ತಾರೆ. ಕಂಪ್ಲೇಂಟ್ ಕೊಡಿದ ತಕ್ಷಣ ಅವ್ರು ಬಂದು ನಿಮ್ ಫ್ಯಾಮಿಲಿನ ಕಂಟ್ರೋಲ್ ಮಾಡ್ತಾರೆ. ಮತ್ತೆ ಚಿಕ್ಕಪ್ಪನ ಅಬ್ಸರ್ವ್ ಮಾಡಿದವರು, ಚಿಕ್ಕಪ್ಪ ಯಾವ್ದ್ರಲ್ಲಿ ಅವನು ಒಬ್ಬ ಹುಡುಗನೇ, ಅವರೊಬ್ಬ ಸಿಗರೇಟ್ ಹೊಡೆಯೋರೆ, ಅವರು ಒಬ್ಬ ಕೆಟ್ಟ ಮಾತು ಮಾತಾಡೋರೆ, ಅವರು ಚರ್ಚಿಗೆ ಬರ್ತಾ ಇರೋರೆ, ಅವರು ದೇವರಂದ್ರೆ ಭಯಭಕ್ತಿಲ್ಲ, ಅವ್ರು ಬಂದು ನಿನ್ ಫ್ಯಾಮಿಲಿನ ಕಂಟ್ರೋಲ್ ಮಾಡ್ತಾ ಇದ್ರೆ. ಕಾರಣ ಏನಂದ್ರೆ ನೀನು ದೇವರಿಗೆ ವಿಧೇಯತೆ ತೋರಿಸಿಲ್ಲ, ಇನ್ನೊಬ್ಬನನ್ನ ಅಧಿಕಾರಿಯನ್ನಾಗಿ ನೇಮಿಸ್ತಾ ಇದ್ದಾರೆ. ಚಪಲೊಡೆಯನ ದೇವರಿಗೆ ಹಲ್ಲೆಲೂಯಾ. ನೀವು ದೇವರಿಗೆ ಹೆಂಗ್ ಸಮರ್ಪಣೆ ಮಾಡ್ಬೇಕಂದ್ರೆ ಫುಲ್ ಒಬಿಡಿಯನ್ಸ್ ಇಂದ ಸಮರ್ಪಣೆ ಮಾಡ್ಬೇಕು, ವಿಧೇಯತೆ ಆಗ್ಬೇಕು. ದೇವರೇ, ನಮ್ಮ ಮನೆಗೆ ಹೆಡ್ ಆಫ್ ದ ಫ್ಯಾಮಿಲಿ, ನನ್ನ ಫ್ಯಾಮಿಲಿಗೆ ಹೆಡ್ ನೀನೇ. ನಾನು ಏನು ಮಾಡ್ಬೇಕಂದ್ರೂ ನಿನ್ನನ್ನ ಕೇಳ್ತೀನಿ ದೇವ, ನೀನ್ ಕೊಟ್ಟ ಸಭೆಯನ್ನ ಕೇಳ್ತೀನಿ, ನೀನ್ ಕೊಟ್ಟ ಪಾಸ್ಟರ್ನ ಕೇಳ್ತೀನಿ, ಅವ್ರ ಆಲೋಚನೆ ತಕೊಂಡು ನಾನು ಮಾಡ್ತೀನಿ. ಹಲ್ಲೆಲೂಯಾ. ಇವಾಗ ಯೋಚನೆ ಮಾಡಿ, ನಿಮ್ ಫ್ಯಾಮಿಲಿಯಲ್ಲಿ ಏನ್ ನಡೆದ್ರು, ಯಾರನ್ನ ಕರೆದು ಮಾತಾಡಿಸ್ತಾ ಇದ್ದೀರಾ? ನಿಮ್ ಫ್ಯಾಮಿಲಿಯಲ್ಲಿ ಪಾಸ್ಟರ್ ಬರ್ತಾ ಇದ್ದಾರಾ, ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅತ್ತೆ ಇವ್ರು ಬಂದು ಮಾತಾಡ್ತಾ ಇದ್ದಾರಾ? ನೀವು ಗಮನಿಸಿ. ತುಂಬಾ ಜನಕ್ಕೆ ಪಾಸ್ಟ್ ಯಾವಾಗ ಜ್ಞಾಪಕ ಬರ್ತಾರೆ ಅಂದ್ರೆ ಸಾವಾದಾಗ ಮಾತ್ರ 10 ಸತಿ ಫೋನ್ ಮಾಡ್ಬಿಡ್ತಾರೆ. ಪಾಸ್ಟ್ ಫೋನ್ ಎತ್ತಲಿಲ್ಲ ಅಂದ್ರೆ ಏನ್ ಫೋನ್ ಎತ್ತಲ್ಲ ಪಾಸ್ಟ್ರು, 10 ಸತಿ ಫೋನ್ ಮಾಡಿದೀವಿ, ಇಲ್ಲಿ ಸಾವಾಗಿದೆ. ಪಾಸ್ಟ್ 10 ಸತಿ ಚರ್ಚಿಗೆ ಕರೆದಿರ್ತಾರೆ, ಬಂದಿರಲ್ಲ. ಯೋಚನೆ, 10 ಸತಿ ಮೀಟಿಂಗ್ ಕರೆದಿರ್ತಾರೆ, ಮೀಟಿಂಗ್ ಬಂದಿರಲ್ಲ. ಬುಧವಾರ ಪ್ರೇಯರ್ ಕರೆದಿರ್ತಾರೆ, ಬಂದಿರಲ್ಲ. ಶುಕ್ರವಾರ ಪ್ರೇಯರ್ ಕರೆದಿರ್ತಾರೆ, ಬಂದಿರಲ್ಲ. ಸಿಸ್ಟರ್ ಆ ಸ್ಪೆಷಲ್ ಪ್ರೇಯರ್ ಇದೆ, ಬ್ರದರ್ ಈ ಸ್ಪೆಷಲ್ ಪ್ರೇಯರ್ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಬರಲ್ಲ. ಅದು ಸಾವಾದಾಗ ಯಾರು ಫೋನ್ ಎತ್ತಬೇಕು? ಪಾಸ್ಟ್ ಫೋನ್ ಎತ್ತಿಲ್ಲ ಅಂದ್ರೆ ಪಾಸ್ಟ್ ಫೋನ್ ಎತ್ತಲ್ಲ, ನಮ್ಮ ಫೋನ್ ಎಲ್ಲ ಏನ್ ಮಾಡ್ತಾರೆ ಪಾಸ್ಟ್ ಅಂತ ಬೈತಾರೆ. ಹಲ್ಲೆಲೂಯಾ. ಪ್ರಿಯ ದೇವ, ಸಾವೆತ್ತಕ್ಕೆ ಪಾಸ್ಟ್ನ ಯೂಸ್ ಮಾಡಬಾರ್ದು. ಎಲ್ಲ ಕೆಲಸಗಳಲ್ಲೂ ಪಾಸ್ಟ್ನ ಚರ್ಚಿನ ಮುಂದೆ ಇಟ್ಟರೋ ಫ್ಯಾಮಿಲಿ ಯಾವತ್ತು ಮೇಲಕ್ಕೆ ಬಂದೇ ಬರ್ತದೆ. ಚಪಲೊಡೆಯನ ದೇವರಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಮನೇಲಿ ಚಿಕ್ಕ ಬರ್ತ್ಡೇ ನಡೀತಾ ಇದೆ ಅಂದ್ರೆ ಯಾರು ಬರ್ಬೇಕು ಅಲ್ಲಿಗೆ? ಮಾವ ಚಿಕ್ಕಪ್ಪನ ಪಾಸ್ಟ್ ಬರ್ಬೇಕಲ್ಲ, ಪಾಸ್ಟ್ ಅವರು ಬಂದು ಪ್ರೇಯರ್ ಮಾಡಿದ್ರೆ ಅದೊಂದು ಬ್ಲೆಸ್ಸಿಂಗ್ ಪ್ರೇಯರ್. ಈ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ನಿಮ್ಮ ಮನೆಯಲ್ಲಿ ಕಷ್ಟ ಇದ್ದಾಗ ಯಾರು ಬರ್ಲಿಲ್ಲ, ಇವರೆಲ್ಲ ಬಂದ್ರೆ ಅವರೆಲ್ಲ ಬರ್ಲಿಲ್ಲ. ಇವಾಗ ನೀವು ಚೆನ್ನಾಗಿ ದುಡ್ಡಲ್ಲಿ ಚೆನ್ನಾಗಿ ಆರೋಗ್ಯವಾಗಿದ್ದಕ್ಕೆ ಅವರೆಲ್ಲರೂ ಬರ್ತಾ ಇದ್ದಾರೆ. ನಿಮ್ಮನ್ನು ಆರೋಗ್ಯವಾಗಿ ಇಟ್ಟಿದ್ದು ಚರ್ಚು ಪಾಸ್ಟ್ರು, ರಿಲೇಷನ್ ಅಲ್ಲ. ಹಲ್ಲೆಲೂಯಾ. ನಾವು ರಿಲೇಷನ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡದೆ ದೇವರಿಗೆ ಪ್ರಾಮುಖ್ಯತೆ ಕೊಡಿ. ಯಾವಾಗ ನೀವು ದೇವರನ್ನ ಮುಂದೆ ಇಡ್ತಿರೋ, ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಎಲ್ಲರೂ ನಿಮ್ ಹಿಂದೆನೇ ಇರ್ತಾರೆ. ಚಪಲೊಡೆಯನ ದೇವರಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಫಸ್ಟ್ ದೇವರನ್ನ ಮುಂದೆ ಇಡಿ, ವಿಧೇಯರಾಗಿರಿ ದೇವರಿಗೆ. ನಿಮ್ಮ ಮನೆಯಲ್ಲಿ ಚಿಕ್ಕ ಕಾರ್ಯ ಆದ್ರೂ ದೇವರ ಸಭೆ ಮುಂದೆ ಇರಬೇಕು.
ಇದು ಸಮರ್ಪಣೆ ಮಾಡ್ಕೋಬೇಕು. ಈ ತಿಂಗಳಲ್ಲಿ ಲಾಸ್ಟ್ ವಾರ ಸಮರ್ಪಣೆ ಬಗ್ಗೆ ಕೇಳ್ತಾ ಇದ್ದೀರಾ. ನಿಮ್ಮ ಫ್ಯಾಮಿಲಿಯಲ್ಲಿ ಮೊದಲಿಗರು ಯಾರು? ಫಸ್ಟ್ ಪ್ಲೇಸ್ ಯಾರಿಗೆ? ಹಲ್ಲೆಲೂಯ. ಯೆಹೋಶುವ ಹೇಳ್ತಾನೆ, ನೀವೆಂಗಾದ್ರೂ ಹೋಗ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹಲ್ಲೆಲೂಯ. ರಿಲೇಷನ್ ಎಲ್ಲ ಓಡಿಸ್ತಾ ಇದ್ದಾನೆ, ಫ್ಯಾಮಿಲಿ ಎಲ್ಲ ಓಡಿಸ್ತಾ ಇದ್ದಾನೆ, ಬಂಧುಗಳೆಲ್ಲ ಓಡಿಸ್ತಾ ಇದ್ದಾನೆ ಯೆಹೋಶುವ. ನಾನು ನನ್ನ ಮನೆಯವರು ದೇವರಿಗೆ ಮೊದಲೇ ಪ್ಲೇಸ್ ಕೊಡ್ತೀವಿ. ಹಲ್ಲೆಲೂಯ. ಯಾರು ದೇವರಿಗೆ ಫಸ್ಟ್ ಪ್ಲೇಸ್ ಕೊಡ್ತಾರೋ, ಸಭೆಗೆ ಫಸ್ಟ್ ಪ್ಲೇಸ್ ಕೊಡ್ತಾರೋ, ಪಾಸ್ಟಿಗೆ ಫಸ್ಟ್ ಪ್ಲೇಸ್ ಕೊಡ್ತಾರೋ, ಅವ್ರ ಎಲ್ಲಾ ವಿಷಯದಲ್ಲೂ ಫಸ್ಟ್ ಆಗಿ ದೇವರು ನಿಲ್ಲಿಸ್ತಾರೆ ಅವರನ್ನ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ದಾವೀದ ತನ್ನ ಜೀವಿತದಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಕಾರಣನೇ ದೇವರನ್ನ ಮುಂದೆ ಇಟ್ಟ. ಪ್ರವಾದಿಗಳು ಬಂದು, ಸೇವಕರು ಬಂದು ಏನಾದ್ರೂ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಆ ಮಾತಿಗೆ ವಿಧೇಯನಾಗ್ತಾ ಇದ್ದ, ಭಯ ಪಡ್ತಾ ಇದ್ದ. ಸೇವಕರು ಬರ್ತಾ ಇದ್ದಾರಂತ ರಾಜ ಮಹಾರಾಜನಾಗಿದ್ರು ಭಯ ಪಡ್ತಾರೆ. ಇವತ್ತು ಈ ಗಮನಿಸುವಾಗ ಅನೇಕರು ಇವತ್ತು ಕ್ರಿಶ್ಚಿಯನ್ಸ್, ಅನೇಕ ಚರ್ಚ್ಗಳು, ಅನೇಕ ಪಾಸ್ಟರ್ಗಳನ್ನ ನಾವು ನೋಡಿದಾಗ ಅನೇಕ ಕ್ರಿಶ್ಚಿಯನ್ಸ್ ದೇವರಿಗೆ ಭಯ ಪಡೋರು ಕಮ್ಮಿ, ವಿಧೇಯತೆ ಕಡಿಮೆ ಆಗ್ಬಿಟ್ಟಿದೆ. ಹಲ್ಲೆಲೂಯ. ಅದರಿಂದ ಇವತ್ತು ದೇವರೇ ಹೇಳ್ತಾ ಇದ್ದಾರೆ, ಸಮರ್ಪಣೆ ಮಾಡ್ಕೊಳ್ಳಿ. ದೇವರೇ ವಿಧೇಯತೆಯಿಂದ ನಿನಗೆ ಸಮರ್ಪಣೆ ಮಾಡಿ. ನೀನೇನ್ ಹೇಳ್ತೀಯೋ ಅದನ್ನ ಮಾಡ್ತೀವಪ್ಪ. ಹಲ್ಲೆಲೂಯ. ಯೋಚನೆ, ನೀನೇನ್ ಹೇಳ್ತೀಯೋ ಅದನ್ನ ಮಾಡ್ತೀವಿ. ಯೋಚನೆ ಮಾಡ್ಬೇಕು. ನೀವು ಆ ರೀತಿ ಮುಂದಕ್ಕೆ ಬರಬೇಕು. ಒಂದು ಲ್ಯಾಂಡ್ ತಗೊಳ್ತಾ ಇದ್ದೀವಿ, ಪಾಸ್ಟರ್ನ ಕರೆದು ಒಂದು ಪ್ರೇಯರ್ ಮಾಡಿಸ್ಬೇಕು. ಆ ಲ್ಯಾಂಡ್ ಅಲ್ಲಿ ದೇವರ ಆಶೀರ್ವಾದ ಬರಬೇಕು. ಎಷ್ಟೋ ಜನ ಲ್ಯಾಂಡ್ಗಳು ಕಲ್ಕೊಂಡಿದ್ದಾರೆ, ಸ್ವಂತ ಕಟ್ಟಿರೋ ಮನೆಗಳನ್ನೇ ಕಲ್ಕೊಂಡಿದ್ದಾರೆ. ಯಾಕಂದ್ರೆ ಆ ಪ್ಲೇಸ್ಗೆ ಪಾಸ್ಟರ್ ಬಂದಿಲ್ಲ, ಪ್ರೇಯರ್ ಮಾಡಿಲ್ಲ, ಒಂದು ಬ್ಲೆಸ್ಸಿಂಗ್ ತಗೊಂಡಿಲ್ಲ, ಶಾಪ ಹಂಗೆ ಉಳಿದು ಬಿಟ್ಟಿದೆ. ಯಾವಾಗ ಸೇವಕರು ಬಂದು ಆ ಲ್ಯಾಂಡ್ ಮೇಲೆ ಪ್ರೇಯರ್ ಮಾಡ್ತಾರೋ, ಆ ಲ್ಯಾಂಡ್ ಮೇಲೆ ಇರುವ ಶಾಪ ದೇವರು ಬಿಡುಗಡೆಯನ್ನು ಕೊಡ್ತಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯ. ಪ್ರಾರ್ಥನೆ ಇಲ್ಲದೆ ಯಾವುದು ನಡಿಬಾರ್ದು, ಪ್ರಾರ್ಥನೆ ಇಲ್ಲದೆ ಯಾವುದು ಮೂವ್ ಮಾಡಬಾರ್ದು. ಆ ಸಮರ್ಪಣೆ ನಮ್ಮಲ್ಲಿ ಮಾಡ್ಕೋಬೇಕು. ಹಲ್ಲೆಲೂಯ. ಯಾಕೆ ಫಸ್ಟ್ ಪ್ರೇಯರ್ ಮಾಡಿಸ್ಬೇಕು ಲ್ಯಾಂಡ್ಗೆ ಅಂದ್ರೆ, ಆದಾಮನು ಪಾಪ ಮಾಡಿದ ತಕ್ಷಣ ಭೂಮಿಗೆ ಶಾಪ ಬಂದ್ಬಿಟ್ಟಿದೆ. ಇವಾಗ ಆ ಶಾಪ ಹೋಗ್ಬೇಕಂದ್ರೆ ಪ್ರೇಯರ್ ಬೇಕು. ಈ ಭೂಮಿ ಪೂರ್ತಿ ಶಾಪ ತುಂಬಿದೆ, ಆಶೀರ್ವಾದ ಎಲ್ಲೂ ಇಲ್ಲ. ನೀವು ಪ್ರೇಯರ್ ಮಾಡಿಸಿದ್ರೇನೆ ಆಶೀರ್ವಾದ, ಇಲ್ಲ ಅಂದ್ರೆ ಅದು ಶಾಪ ಪಾಪ ಹಾಗೆ ಉಳಿದು ಬಿಡುತ್ತದೆ. ಅದರಿಂದ ನೀವೇನು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಆ ಟೈಮ್ಗೆ ಲ್ಯಾಂಡ್ ತಗೊಂಡ್ರಿ ಅಂತ ಹೆಸರು ಬರುತ್ತೆ ಅಷ್ಟೇ. ಮುಂದಕ್ಕೆ ಆ ಲ್ಯಾಂಡ್ ಅನ್ನ ನೀನೇ ಅನುಭವಿಸಲ್ಲ. ಆ ಲ್ಯಾಂಡ್ ಅಲ್ಲಿ ಒಂದು ಮನೆ ಕಟ್ಟಕ್ಕಾಗಲ್ಲ. ಆ ಲ್ಯಾಂಡ್ ಅಲ್ಲಿ ಆ ಕಟ್ಟಿರೋ ಮನೆಯನ್ನು ನೀನ್ ಇರಕ್ಕಾಗಲ್ಲ. ಯಾಕಂದ್ರೆ ನಿಮ್ದು ಯಾವುದು ಇಲ್ಲ. ಯಾಕಂದ್ರೆ ಆಶೀರ್ವಾದ ಇಲ್ಲ, ಪ್ರೇಯರ್ ಇಲ್ಲ. ಲಕ್ಷ ಲಕ್ಷ ಕೋಟಿ ಕೋಟಿ ದುಡ್ಡು ಸುರಿದೆ, ಅದನ್ನ ನೀನೇ ಬದುಕಕ್ಕಾಗ್ತಾ ಇಲ್ಲ. ಕಾರಣ ಏನಂದ್ರೆ ಅಲ್ಲಿ ವಿಧೇಯತೆ ದೇವರಿಗೆ ತೋರಿಸಲಿಲ್ಲ. ದುಡ್ಡಿದೆ ಅಂತ ನೀನು ಅನ್ಕೊಂಡೆ, ಯೋಚನೆ, ಒಳ್ಳೆ ಕೆಲಸ ಇದೆ ಅಂತ ನೀನು ಅನ್ಕೊಂಡೆ, ಒಳ್ಳೆ ಸ್ಯಾಲ್ರಿ ಇದೆ ಅಂತ ನೀನು ಅನ್ಕೊಂಡೆ, ದೇವರಿಲ್ಲದೆ ಏನು ಮಾಡಿದ್ರು ವ್ಯರ್ಥನೆ. ಹಲ್ಲೆಲೂಯ. ಅದಕ್ಕೆ ನಿಮ್ಮ ಗಮನ ವಿಧೇಯತೆ ಕಡೆ. ದೇವರೇ, ನಾನು ಉಪಯ ಆಗ್ತೀನಪ್ಪ, ನಿನಗೇನಾಗ್ತೀನಿ, ನಾನು ಉಪಯ ಆಗ್ತೀನಿ, ನೀನು ಹೇಳ್ದಾಗೆ ನಾನು ಮಾಡ್ತೇನೆ. ಹಲ್ಲೆಲೂಯ. ಆರಾಧನೆಯನ್ನು ಮಾತ್ರ ನಾವು ಹೇಳ್ತೇವೆ, ನೀ ಸೊನ್ನ ಪೋದುಂ ಸೈವೆ. ಯೋಚನೆ ಮಾಡಿ, ನೀನು ಹೇಳ್ದ ಹಾಗೆ ಮಾಡ್ತೀನಿ ದೇವರೇ. ಯೋಚನೆ, ನಿನ್ನ ಮಾರ್ಗದಲ್ಲೇ ಆಡಾಡ್ತೀವಿ, ಆದ್ರೆ ಜೀವನದಲ್ಲಿ ಇಲ್ಲ. ಬೈಬಲ್ ಏನ್ ಹೇಳ್ತಾರಲ್ಲ ಅದ್ರ ಪ್ರಕಾರ ನಡೆಯಕ್ಕೆ ಟ್ರೈ ಮಾಡಿ. ದೊಡ್ಡಪ್ಪ ಚಿಕ್ಕಪ್ಪ ಅವ್ರು ಹೇಳ್ದಾದ್ರು ಕೇಳಿ. ಹಲ್ಲೆಲೂಯ. ಬೈಬಲ್ ಅಲ್ಲಿ ಏನಿದೆ ಪ್ರಿಯದು, ಆ ರೀತಿ ನೀವು ಹೋಗಿ ನಿಮ್ಮ ಜನ, ನಿಮ್ಮ ರಿಲೇಷನ್, ನಿನ್ನ ಫ್ಯಾಮಿಲಿ, ನಿನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿನಗೆ ಯಾವಾಗಲೂ ಹೇಳ್ತಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯ. ನಿನ್ನ ಫ್ಯಾಮಿಲಿನ ದಬ್ಬಾಳಿಕೆ ಮಾಡಬೇಕಾಗಿದ್ದು, ನಿಮ್ಮ ಫ್ಯಾಮಿಲಿ ನಡೆಸಬೇಕಾಗಿದ್ದು ನೀನು. ಹಲ್ಲೆಲೂಯ. ನೀನು ನಿಮ್ಮ ಮನೆಗೆ ಗಂಡ, ನೀನು ನಿಮ್ಮ ಮನೆಗೆ ಅಪ್ಪ, ನೀನು ನಿಮ್ಮ ಮನೆಗೆ ದೊಡ್ಡವರು. ನಿನ್ನ ಫ್ಯಾಮಿಲಿನ ನೀನ್ ನಡೆಸಬೇಕು. ಯಾರೋ ಬಂದು ಅನ್ಯ ಜನರು, ಪ್ರೇಯರ್ ಮಾಡದೇ ಇರೋರು, ಬೈಬಲ್ ಓದದೇ ಇರೋರು, ಹುಡುಗರು, ಸಿಗರೇಟ್ ಕುಡಿಯೋರು, ಪಾನ್ಪರಕ್ ಹಾಕೋರು, ಅನ್ಸ್ ಹಾಕೋರು, ಕೆಟ್ಟ ಮಾತು ಮಾತಾಡೋರು, ಅಲ್ಲೆಲ್ಲಿ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡೋರು ನಿಮ್ಮ ಮನೆಗೆ ಬಂದು ಅವ್ರಿಗೊಂದು ಚೇರು, ಅವ್ರಿಗೊಂದು ಟೀ, ಅವ್ರಿಗೊಂದು ಕಾಫಿ, ಅವ್ರಿಗೊಂದು ಸ್ನ್ಯಾಕ್ಸ್, ಅವ್ರು ಬಂದು ನಿಮ್ ಫ್ಯಾಮಿಲಿನ ಕಂಟ್ರೋಲ್ ಮಾಡ್ತಾರೆ. ಯಾರು ನಿಮ್ ಫ್ಯಾಮಿಲಿನ ಕಂಟ್ರೋಲ್ ಮಾಡ್ಬೇಕು? ನೀನು. ಇಲ್ಲ, ನಿನ್ನ ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಸೇವಕರು ಬರಬೇಕು, ಚರ್ಚ್ ಅವ್ರು ಬರಬೇಕು. ಯಾರೋ ಬಂದು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ನೀನು ಯಾರಿಗೆ ವಿಧೇಯರಾಗ್ತಾ ಇಲ್ಲ, ದೇವರಿಗೆ ಹೋಗ್ಬಿಡಿ ಅನ್ಸುತ್ತೆ. ಅದಕ್ಕೆ ದೇವರು ಇನ್ನೊಬ್ಬರಿಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇರ್ತಾರೆ, ನಾನು ವೇಸ್ಟ್, ಗಂಡ ವೇಸ್ಟ್, ನಾನು ಅಪ್ಪ ಅಂತ ವೇಸ್ಟ್, ಸುಮ್ಮನೆ ಮನೆಯಲ್ಲಿ ದೊಡ್ಡವನು, ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಭಯ ಪಡ್ತಾ ಇಲ್ಲ. ಮೊಣಕಾಲೂರಿ ಪ್ರೇಯರೇ ಇಲ್ಲ. ಯಾವಾಗಲೂ ಚಮನಿ ಮೂವಿ, NTR ಅಂತೆ, ರಜನಿಕಾಂತ್ ಅಂತ ಇವ್ರನ್ನ ನೋಡ್ಕೊಂಡು ಕೂತಿದ್ದಾರೆ. ಪ್ರೇಯರೇ ಇಲ್ಲ. ಬೈಬಲ್ ರೀಡಿಂಗ್ ಅಂತೂ ಇಲ್ಲವೇ ಇಲ್ಲ. ಉಪವಾಸ ಅಂತೂ ಮಾಡೋದೇ ಇಲ್ಲ. ಯಾವತ್ತು ನಿನ್ನ ದೇವರಿಗೆ ವಿಧೇಯತೆ ತೋರಿಸ್ತೀಯೋ ಆ ಯೇಸು ಸ್ವಾಮಿ ಎಲ್ಲದರಲ್ಲೂ ನಿನಗೆ ಆಶೀರ್ವಾದ ಕೊಡ್ತಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯ. ವಿಧೇಯತೆಯಿಂದ ದೇವರಿಗೆ ಸಮರ್ಪಣೆ ಮಾಡಿ.
ಎರಡನೇದಾಗಿ ನೋಡೋಣ ಬನ್ನಿ. ಎಫೆಸ 5ನೇ ಅಧ್ಯಾಯ 2ನೇ ವಚನವನ್ನು ಓದಿ. ಎಫೆಸದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನು ಓದಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡಿ, ಎರಡನೇದಾಗಿ ಪ್ರೀತಿಯಿಂದ ದೇವರಿಗೆ ಸಮರ್ಪಣೆ ಮಾಡ್ರಿ. ಯಾವ್ದ್ರಿ ಆತ? ಪ್ರೀತಿಯಿಂದ ದೇವರಿಗೆ ಸಮರ್ಪಣೆ ಮಾಡಬೇಕು. ನಿಮ್ಮಲ್ಲಿ ಆ ಪ್ರೀತಿ ಇರಬೇಕು. ನೋಡಿ, ಅನೇಕರು ಇವತ್ತು ಕ್ರಿಶ್ಚಿಯನ್ಸ್ ಪ್ರೀತಿಯಿಂದ ಜೀವನ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ನೋ ಲವ್, ಏನಿಲ್ಲ, ಪ್ರೀತಿನೇ ಇಲ್ಲ. ಹಲ್ಲೆಲೂಯಾ. ಆ ದೇವರ ಮೇಲೆ ಯಾವ ಪ್ರೀತಿಯನ್ನ ತೋರಿಸ್ತಾ ಇಲ್ಲ. ಹೆಸರಿಗೆ ಕ್ರಿಶ್ಚಿಯನ್ಸ್, ನಾಮಧೇಯಕ ಕ್ರೈಸ್ತರು. ಯೋಚನೆ ಮಾಡ್ಕೊಳ್ಳಿ ಪ್ರಿಯದು, ನಾಮಧೇಯಕ ಕ್ರೈಸ್ತರಾಗದೆ ನೀವು ದೇವರಿಗೆ ಪ್ರೀತಿಯನ್ನು ತೋರಿಸ್ರಿ. ಹಲ್ಲೆಲೂಯಾ. ಯಾರಿಗೆ ಪ್ರೀತಿ? ದೇವರಿಗೆ ಪ್ರೀತಿಯಿಂದ ಸಮರ್ಪಣೆ ಮಾಡ್ರಿ. ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿ ಮಾಡು. ಯಾವ ಟು ಲವ್ ಎವ್ರಿವನ್. ನೀನು ಎಲ್ಲರನ್ನ ಪ್ರೀತಿ ಮಾಡುವ ಮನಸ್ಸು ನಿನಗಿದ್ರೆ ಆಶೀರ್ವಾದದ ಆತ್ಮನು ನಿನ್ನ ಕುಟುಂಬದ ಮೇಲೆ ಇಳಿದು ಬರುತ್ತದೆ. ದೇವರಿಗೆ ಮಹಿಮೆ ಆಗಲಿ. ಚಪ್ಪಲೋಡಿಯನ್ನ ದೇವರಿಗೆ ಪ್ರೀತಿಯಿಂದ ಸಮರ್ಪಣೆ ಮಾಡ್ರಿ, ಒಪ್ಪಿಸಿಕೊಡಿ. ಯಾವ ಟು ಲವ್. ದೇವರ ಸೇವೆ ಮಾಡಕ್ಕೆ ನಿಮ್ಮನ್ನ ಸಮರ್ಪಣೆ ಮಾಡ್ಕೊಡಿ. ದೇವರ ಕಾರ್ಯಗಳಿಗೆ ಸಮರ್ಪಣೆ ಮಾಡ್ಕೊಡಿ. ಪ್ರೀತಿಯಿಂದ, ಲವ್ ಇಂದ ಮಾಡ್ರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು ಒಬ್ಬನೇ ಮಗನನ್ನ ಕಲಿಸಿಕೊಟ್ಟನು. ಹಲ್ಲೆಲೂಯಾ. ದೇವರು ಇವತ್ತು ನಮ್ಮನ್ನೆಲ್ಲ ಕಾಪಾಡ್ತಾ ಇರೋದು ಜಸ್ಟ್ ಪ್ರೀತಿಯಿಂದ. ಆ ಪ್ರೀತಿ ನಮ್ಮಲ್ಲಿಲ್ವಾ? ಕೃತಜ್ಞತೆ ನಮ್ಮಲ್ಲಿಲ್ವಾ? ಹಲ್ಲೆಲೂಯಾ. ನೀವು ಗಮನಿಸಿರಿ, ನಾವು ದೇವರನ್ನ ನಂಬಿದಾಗ ನಮ್ಮ ಕುಟುಂಬದ ಪರಿಸ್ಥಿತಿ ಯಾವ ತರ ಇತ್ತು? ದೇವರು ನಮ್ಮಕ್ಕಿಂತ ಮುಂಚೆ, ಚರ್ಚಿಗೆ ಕಾಲಿಡೋಕ್ಕಿಂತ ಮುಂಚೆ ನಮ್ಮ ಕುಟುಂಬ ಯಾವ ತರ ಇತ್ತು? ಯಾವ ತರ ಬದುಕ್ತಾ ಇದ್ವಿ? ಯಾವ ತರ ಮನೆಯಲ್ಲಿ ಕಷ್ಟ ಇತ್ತು? ವಿ ಹ್ಯಾವ್ ಟು ಥಿಂಕ್ ಟ್ವೈಸ್. ಪ್ರತಿನಿತ್ಯ ನೆನೆಸ್ಕೊಳ್ರಿ. ಊಟ ತಿನ್ನುವಾಗ ಒಂದು ದಿವಸ ನಮ್ಮ ಮನೆಯಲ್ಲಿ ಊಟ ಇರಲಿಲ್ಲ. ಊಟ ಬಟ್ಟೆ ಹಾಕುವಾಗ ಈ ರೀತಿ ಬಟ್ಟೆ ಒಂದು ದಿವಸ ನಮ್ಮ ಮನೆಯಲ್ಲಿ ಇರಲಿಲ್ಲ. ನಮ್ಮ ಮನೆಯಲ್ಲಿ ಏನು ಇಲ್ತಾ ಇದ್ದಾಗ ರಿಲೇಷನ್ ಯಾರು ನನಗೆ ಫೋನ್ ಮಾಡ್ತಾ ಇರ್ಲಿಲ್ಲ, ಮಾತಾಡಿಸ್ತಾ ಇರ್ಲಿಲ್ಲ. ನಮ್ಮನ್ನ ಒಂದು ಮದುವೆ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇದ್ರೆ ನಮ್ಮನ್ನ ಕರೀತಾ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಏನು ಇಲ್ಲ. ಏನು ಇಲ್ಲದೆ ಇರುವಂತ ನಮಗೆ ಎಲ್ಲವನ್ನ ಕೊಟ್ಟ ದೇವರನ್ನ ನಾವು ಪ್ರೀತಿಸಬೇಕು. ಚಪ್ಪಲೋಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಇವತ್ತು ಒಳ್ಳೆ ಬಟ್ಟೆ ಹಾಕ್ತಾ ಇದೀವಿ. ಇವತ್ತು ಮಕ್ಕಳು ಎಲ್ಲರೂ ಮನೆ ಸಂಸಾರ ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ ಯೇಸು ಸ್ವಾಮಿನೇ. ಅದಕ್ಕೆ ನಾವು ಯಾರನ್ನ ಪ್ರೀತಿ ಮಾಡಬೇಕು? ಯೇಸುವನ್ನ ಹೆಚ್ಚೆಚ್ಚಾಗಿ ಪ್ರೀತಿ ಮಾಡೋಣ ಈ ವರ್ಷದಲ್ಲಿ. ಹಲ್ಲೆಲೂಯಾ. ಇನ್ನೂ ಜಾಸ್ತಿ ಪ್ರೀತಿ ಮಾಡೋಣ. ಯಾರನ್ನ? ಯೇಸು ಸ್ವಾಮಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನೋಡಿದ್ರೆ ಯಾವ್ದೋ ಹುಡುಗ ಲವ್ ಮಾಡ್ತಾ ಇದ್ದಾನಂದ್ರೆ ಗಾಡಿ ಹಾಕೊಂಡು ಆ ಹುಡುಗಿಯಿಂದಲೇ ಸುತ್ತಾಡ್ತಾರೆ. ಕೆಲಸಕ್ಕೂ ಹೋಗದೆ ಅವ್ರಿಗೆ ಕಾಲೇಜ್ಗೆ ಹೋದ್ರೆ ಕಾಲೇಜ್ ಹತ್ರ ಗಾಡಿ ನಿಲ್ಸೋದು. ಗಾಡಿ ಅವನದಲ್ಲ, ಜಕ್ಕಿನೂ ಅವನದಲ್ಲ, ಶೂನು ಅವನದಲ್ಲ, ಮೊಬೈಲು ಬರೀ ಆ ಹುಡುಗಿಯಿಂದನೇ ಸುತ್ತಾಡ್ತಾರೆ. ಆ ಹುಡುಗಿಗೆ ಒಳ್ಳೆ ಹಿಂಸೆ ಕೊಡ್ತಾ ಇರ್ತಾನೆ, ಟಾರ್ಚ್ ಕೊಡ್ತಾನೆ ಇರ್ತಾನೆ. ಯೋಚನೆ ಮಾಡ್ಕೊಂಡ್ರೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ, ಮನೆ ಹತ್ರ ಹೋದ್ರೆ ಮನೆ ಹತ್ರ ಅಲ್ಲಿ ದೂರದಲ್ಲಿ ಒಂದು ಗಾಡಿ ಹಾಕ್ಬಿಡೋದು, ಸುಮ್ಮನೆ ಆರ ನೋಡಿಯೋದು. ಯೋಚನೆ ಮಾಡ, ಹುಡುಗಿ ಮಾಡಿ ಮೇಲೆ ಸಿಗ್ನಲ್ ಕೊಡ್ತಾ ಇರ್ತಾರೆ. ಫಸ್ಟ್ ಹೋಗು, ನಮ್ಮಪ್ಪ ನೋಡ್ತಾರೆ, ನಮ್ಮಮ್ಮ ಹೋಗ್ತಾ ನೋಡ್ತಾರೆ, ಹೋಗು ಅಂತ ಓಡಿಸ್ತಾರೆ. ಮತ್ತೆ ನಮ್ಮಪ್ಪ ಬೈತಾರೆ. ಆದ್ರೂ ಇವನು ಗ್ರೌಂಡ್ ಹೊಡಿತಾನೆ ಇರ್ತಾನೆ. ಇವನ್ ಗಮನ ಎಲ್ಲ ಯಾರ ಮೇಲೆ? ಆ ಹುಡುಗಿ ಮೇಲೆನೆ ಇದೆ. ಇವತ್ತು ನೀವು ಗಮನಿಸ್ರಿ, ನಿನ್ನ ಗಮನ ಯೇಸುವನ್ನ ಪ್ರೀತಿ ಮಾಡಿದ್ರೆ ನಿನ್ನ ಇಂಟ್ರೆಸ್ಟ್ ಎಲ್ಲ ದೇವರ ಮೇಲೆನೆ ಇರ್ತದೆ. ದೇವರಿಂದನೇ ಸುತ್ತಾಡ್ತಾ ಇರ್ತೀಯ. ಚಪ್ಪಲ್ ಹೊಡೆಯಲ್ಲ ದೇವರನ್ನ. ಹಲ್ಲೆಲೂಯಾ. 50 ವರ್ಷ 60 ವರ್ಷ ಮತ್ತೆ ಗ್ಯಾರಂಟಿನೇ ಇಲ್ಲ. ಸತ್ತೋಗೋ ಹುಡುಗಿನ ಹುಡುಗ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ಬದುಕಿರೋ ದೇವರು ಜೀವಂತವಾಗಿ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ಬದುಕ್ತಾ ಇರುವ ದೇವರನ್ನ ನಾವು ಯಾಕೆ ಪ್ರೀತಿಸ್ತಾ ಇಲ್ಲ? ಹಲ್ಲೆಲೂಯಾ. ಈ ವರ್ಷದಲ್ಲಿ ಏಸಪ್ಪ ನಾನು ಜಾಸ್ತಿ ಪ್ರೀತಿ ಮಾಡ್ತೀನಿ ಯೇಸು ಸ್ವಾಮಿ, ನಿನ್ನನ್ನ ಎಲ್ಲರಕ್ಕಿಂತಲೂ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ನೀವು ದೇವರಿಗೆ ಒಪ್ಪಿಸಿದ್ರೆ ದೇವರು ಕಾಪಾಡ್ತಾರೆ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಡ್ರಿ, ನೀವು ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡಿ, ದೇವರಿಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡ್ರಿ. ಯೇಸು ಸ್ವಾಮಿನ ನೀವು ಪ್ರೀತಿ ಮಾಡೋದ್ರಿಂದ ಎಲ್ಲ ಆಶೀರ್ವಾದ ನಿಮಗೆ ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ಏಸಪ್ಪ ನಾನು ಚೆನ್ನಾಗಿ ಪ್ರೀತಿಯಿಂದ ನಿನಗೆ ಸಮರ್ಪಣೆ ಮಾಡಿ. ಎನಿ ವರ್ಕ್, ಚರ್ಚಲ್ಲಾಗ್ಲಿ, ಫ್ಯಾಮಿಲಿಯಲ್ಲಾಗ್ಲಿ, ಸೊಸೈಟಿಯಲ್ಲಾಗ್ಲಿ, ನಿನ್ನ ಕೆಲಸ ಇದೆ ಅಂದ್ರೆ ನಾನು ಮಾಡಕ್ಕೆ ರೆಡಿ ಅಂತ ದೇವರ ಕೆಲಸಕ್ಕೆ ಒಪ್ಪಿಸಿಕೊಡ್ರಿ. ನಿಮ್ಮನ್ನ ದೇವರಿಗಾಗಿ ನಿಮ್ಮನ್ನ ಸಮರ್ಪಣೆ ಮಾಡಿಕೊಡ್ರಿ. ಅವಾಗ ನೋಡಿ ಎಲ್ಲ ಆಶೀರ್ವಾದಗಳು ನಿಮ್ಮ ಮನೆಗೆ ಬರ್ತವೆ. ಹಲ್ಲೆಲೂಯಾ. ಆವಾಗ ನಿನ್ನ ಸಂಸಾರವನ್ನ ದೇವರು ಚೆನ್ನಾಗಿ ನಡೆಸ್ತಾರೆ. ನಿನ್ನನ್ನು ಹೈ ಪೊಸಿಷನ್ ಅಲ್ಲಿ ದೇವರು ನಡೆಸ್ತಾರೆ. ಪ್ರೀತಿ ಮಾಡಿ ಯೇಸು ಸ್ವಾಮಿನ ಹೆಚ್ಚಾಗಿ. ಹಲ್ಲೆಲೂಯಾ. ಒಂದ್ಸಾರಿ ಯೇಸು ಸ್ವಾಮಿ ಅವರು ಪರಲೋಕಕ್ಕೆ ಆರೋಹಣ ಆದ್ಮೇಲೆ ಶಿಷ್ಯರೆಲ್ಲರೂ ಬಹಳ ಭಯಪಟ್ಟು, ಯೇಸು ಸ್ವಾಮಿ ಹೋಗ್ಬಿಟ್ರು, ನಮ್ಗೆ ಇನ್ಕಮಿಂಗ್ ಹೋಯ್ತು, ಊಟ ಹೋಯ್ತು,
ಸ್ಥಾನಮಾನ ಹೋಯ್ತು ಅಂತ ಹೇಳಿ ಪೀಟರ್ ಏನ್ ಮಾಡ್ದ, ಮತ್ತೆ ಮೀನು ಹಿಡಿಯೋ ಕೆಲಸಕ್ಕೆ ಹೋಗ್ಬಿಟ್ಟು. ಅವಾಗ ಯೇಸು ಸ್ವಾಮಿ ಬಂದು ಪೀಟರ್ ಹತ್ರ ಏನ್ ಮಾತಾಡ್ತಾರೆ, ಪೇತ್ರ ನನ್ನ ಕುರಿಗಳ ಮೇಲೆ ಮಮತೆ ಇಡ್ತೀಯ, ನನ್ನ ಕುರಿ ಮರಿಗಳನ್ನ ಸಾಕ್ತೀಯ ನೀನು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಜೀಸಸ್. ಹಲ್ಲೆಲೂಯಾ. ಪ್ರೀತಿ ಮಾಡ್ತೀಯಾ ನೀನು ಕುರಿಗಳನ್ನ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಜನರಿಗೆ ಸೇವೆ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ವಿ ಹ್ಯಾವ್ ಟು ಲವ್ ಎವ್ರಿವನ್. ನೋಡಿ, ದೇವರು ನಿಮ್ಮನ್ನ ಕರೆದಾಗ ನೀವು ದೇವರನ್ನ ಹೆಚ್ಚಾಗಿ ನೀನು ಪ್ರೀತಿ ಮಾಡುವುದಾದರೆ ಆಶೀರ್ವಾದಗಳು ಆಕಾಶದಿಂದ ನಿಮಗೆ ಬಂದೇ ಬರ್ತವೆ. ಹಲ್ಲೆಲೂಯಾ. ಪ್ರೀತಿಯಿಂದ ಸಮರ್ಪಣೆ ಮಾಡಿ, ಯೇಸು ಸ್ವಾಮಿ ನಾನು ಇನ್ನೂ ಹೆಚ್ಚಾಗಿ ಪ್ರೀತಿಸ್ತೇನೆ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಂಡ್ರೆ ಹಾಡು ಮಾತ್ರ ಆಗ್ತೀವಿ, ಪ್ರೀತಿಸುವಿ ಇನ್ನೂ ಹೆಚ್ಚಾಗಿ. ನೋಡಿ, ಹಾಡು ಮಾತ್ರ ಅಲ್ಲದೆ ಜೀವನದಲ್ಲಿ ಯೇಸಪ್ಪ ನಿನ್ನನ್ನು ಪ್ರೀತಿ ಮಾಡ್ತೀನಿ. ಪ್ರೀತಿ ಅಂದ್ರೆ ಏನು ಗೊತ್ತಾ, ಅವರಿಗೆ ಫಸ್ಟ್ ಪ್ಲೇಸ್. ನೋಡಿ, ಲೋಕದಲ್ಲಿ ಹುಡುಗ ಹುಡುಗಿ ಪ್ರೀತಿ ಮಾಡ್ತಾ ಇದ್ದಾರೆ, ಆ ಹುಡುಗಿಗೆ ಫಸ್ಟ್ ಪ್ಲೇಸ್. ಮನೆಯಲ್ಲಿ ದೊಡ್ಡ ಗಲಾಟೆ ಆ ಹುಡುಗಿಗೋಸ್ಕರ, ಆ ಹುಡುಗನಿಗೋಸ್ಕರ ಒಂದು ದೊಡ್ಡ ಗಲಾಟೆ. ಯೋಚನೆ, ಆ ಹುಡುಗನೇ ಬೇಕು ನನಗೆ, ಏನ್ ಮಾಡ್ತೀರೋ ಮಾಡ್ಕೊಳ್ರಿ. ದೊಡ್ಡ ಗಲಾಟೆ ಆ ಹುಡುಗಿ ಮಾಡ್ತಾ ಇದ್ದಾರೆ, ಹುಡುಗನು ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ, ಹುಡುಗಿ ಕೊಟ್ರೆ ಕೊಡ್ರಿ, ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ ಅಂತ ಅಪ್ಪ ಅಮ್ಮನಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನೀವು ಗಮನಿಸ್ರಿ, ಇವತ್ತು ಲೋಕ ಅವ್ರಿಗೋಸ್ಕರ ಬದುಕ್ಬೇಕಂತ ಅವ್ರು ತೀರ್ಮಾನ ಮಾಡಿದ್ದಾರೆ, ದೇವರಿಗೋಸ್ಕರ ಬದುಕ್ಬೇಕಂತ ನಾವ್ ಯಾಕೆ ತೀರ್ಮಾನ ಮಾಡಬಾರ್ದು? ಹಲ್ಲೆಲೂಯಾ. ಈ ಮನುಷ್ಯ ದೇವರನ್ನ ಸರಿಯಾಗಿ ಪ್ರೀತಿ ಮಾಡದಿರೋದ್ರಿಂದ ಆಯುಷ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಫಸ್ಟ್ 900 ವರ್ಷ, 969 ವರ್ಷ ಮೆತುಶಯಲ ಬದುಕಿದ್ದಾನೆ, ಅವರೇ ಹೈಯೆಸ್ಟ್. ಅವ್ರಿಗಿಂತ ಎಲ್ಲ ವರ್ಷಗಳು 600, 500, 300 ಈ ರೀತಿ ವರ್ಷಗಳಿತ್ತು. ಯಾವಾಗ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು, ದೇವರು ಆಯುಷ್ಯನ್ನ 120 ವರ್ಷ ಮಾಡಿದ್ರು. ನಮ್ಮ ಈಸಾಕನು, ಮೋಶೆ ಇವರೆಲ್ಲ 120 ವರ್ಷಗಳು ಬದುಕಿದ್ರು. ಇವಾಗ ಕೀರ್ತನೆಯ ಭಾಗ ಬರೋಷ್ಟರಲ್ಲಿ ಬಲ ಹೆಚ್ಚಿದರೆ 70 ವರ್ಷ ಅಂತ ಆಗೋಯ್ತು. ಈಗ 25ಗೆ 50 ವರ್ಷ ಬದುಕೋದು ತುಂಬಾ ದೊಡ್ಡ ವಿಷಯ. ಯಾರಾದ್ರೂ 50 ವಯಸ್ಸು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನೋ ದೇವರು ಅವ್ರ ಮೇಲೆ ಏನ್ ತೋರಿಸಿದ್ದಾರೆ, ಕೃಪೆ ತೋರಿಸಿದ್ದಾರೆ. ನೀವೆಲ್ಲೇ ಬ್ಯಾನರ್ಗಳು ನೋಡಿ, ಸತ್ತೋಗಿರೋರೆಲ್ಲ ಮುದುಕ ತಾತ ಅಜ್ಜಿ ಯಾರು ಇಲ್ಲ, ಎಲ್ಲ 45, 50 ಒಳಗಡೆ ಇರೋರೇ ಹೋಗ್ತಾ ಇದೆ. ಯಾಕಂದ್ರೆ ಆಯುಷ್ ಕಮ್ಮಿ ಆಗ್ತಾ ಇದೆ. ಯಾಕಂದ್ರೆ ಮನುಷ್ಯನಲ್ಲಿ ಪಾಪ ಜಾಸ್ತಿ ಆಗ್ತಾ ಇದೆ, ಮೋಸಗಳು ಜಾಸ್ತಿ ಆಗ್ತಾ ಇದೆ, ಅನ್ಯಾಯಗಳು ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಜಾಸ್ತಿ ಆಗೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಹಲ್ಲೆಲೂಯಾ. ಯೇಸಪ್ಪ, ನಾನು ನಿನ್ನ ಪ್ರೀತಿಸ್ತೇನಪ್ಪ. ಯಾರನ್ನ ಪ್ರೀತಿಸ್ತೀನಿ? ನಿನ್ನ. ಅನೋಕನು 300 ವರ್ಷ ದೇವರ ಹತ್ರ ತುಂಬಾ ಚೆನ್ನಾಗಿ ಪ್ರೀತಿ ಮಾಡೋದಕ್ಕೆ ದೇವರು ಕರ್ಕೊಂಡೇ ಹೋಗ್ಬಿಟ್ರಂತೆ. ಅವ್ನು ಸತ್ತೇ ಹೋಗಿಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಟ್ರಂತೆ ದೇವರ ಆಕಾಶದಲ್ಲಿ. ಅವನು ಹನೋಕನು ದೇವರ ಆಶೀರ್ವಾದ ಹೊಂದ್ಕೊಂಡ ಕಾರಣ ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ದ ಹನೋಕನು. ಅವ್ರು 300 ವರ್ಷ ದೇವರ ಅನ್ಯೋನ್ಯತೆಯಲ್ಲಿ ಇದ್ರಂತೆ. ನಾವಿರೋದೇ ಸ್ವಲ್ಪ ವರ್ಷ, ಇನ್ನು ಮುಗೀತು ಆಯುಷ್. ಆ ಸ್ವಲ್ಪ ವರ್ಷ ಆದ್ರೂ ದೇವರ ಜೊತೆ ಕ್ಲೋಸ್ ಆಗಿರೋದು ಬರಲ್ಲ. ನಿಮ್ಮೆಲ್ಲರಿಗೂ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಸತ್ತೋದ ಮೇಲೆ ಎಲ್ಲಿ ಹೋಗ್ತೀರಾ? ನಿಮ್ ಹೆಂಡತಿ ಜೊತೆಲಿ ಬರ್ತಾರ? ನಿಮ್ ಗಂಡ ಬರ್ತಾನ? ನಿಮ್ ಮಕ್ಕಳು ಬರ್ತಾರ? ನೀನ್ ಯಾರ ಮಾತು ಕೇಳ್ತಾ ಇದೀಯ ಇವತ್ತು? ಹಲ್ಲೆಲೂಯಾ. ಯೋಚನೆ ಮಾಡಿ, ಮೆಂತಿ ಮಾತು ಕೇಳ್ಕೊಂಡು ನೀನು ದೇವರ ಆಲಯವನ್ನ ಬಿಡ್ತಾ ಇದ್ದಿ, ನಿನ್ ಗಂಡನ ಮಾತು ಕೇಳ್ಕೊಂಡು ಪ್ರಾರ್ಥನೆಗಳನ್ನ ತಪ್ಪಿಸ್ಕೊಳ್ತಾ ಇದ್ದಿ, ಮಕ್ಕಳ ಮಾತು ಕೇಳ್ಕೊಂಡು ದೇವರ ಕಾರ್ಯಗಳಲ್ಲಿ ದೂರ ಇದ್ದಿ. ನೀನ್ ಸತ್ತೋದ್ರೆ ಎಲ್ಲಿ ಹೋಗ್ತೀಯ? ಇವತ್ತು ನೀನ್ ಸತ್ತೋದೆ, ಯೇಸು ಸ್ವಾಮಿ ಬಂದ್ರು, ಮಗನೇ ನನಗೋಸ್ಕರ ನೀನ್ ಏನು ಮಾಡಿದೆ ಅಂತ ಕೇಳಿದ್ರೆ ಏನು ಆನ್ಸರ್ ಕೊಡ್ತೀರಾ? ನೋ, ನಥಿಂಗ್, ನಾನು ಏನೂ ಮಾಡಿಲ್ಲ. ಪ್ರಿಯದು, ಆ ರೀತಿ ಹೇಳದೆ ಯೇಸಪ್ಪನ ಜಾಸ್ತಿ ಪ್ರೀತಿ ಮಾಡಿ, ಯೇಸಪ್ಪ ಬಂದರೆ ನಾವೆಲ್ಲರೂ ದೇವರ ರಾಜ್ಯಕ್ಕೆ ಹೋಗೋಣ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯಾ. ಮತ್ತು ಮೂರನೇದಾಗೋದು 2ನೇ ಕೊರಿಂಥ 11ನೇ ಅಧ್ಯಾಯ 2ನೇ ವಚನವನ್ನು ಓದೋಣ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ನೋಡಿ, ಪೌಲನು ಕೊರಿಂಥದವರಿಗೆ ಸಭೆಗೆ ಹೇಳುವಾಗ ಹೇಳ್ತಾ ಇದ್ದಾನೆ, ನಿಮ್ಮನ್ನ ಶುದ್ಧ ಕನ್ಯೆ ರೀತಿಯಲ್ಲಿ ಯೇಸು ಸ್ವಾಮಿಗೆ ನಾನು ಒಪ್ಪಿಸಿಕೊಟ್ಟು ನಿಶ್ಚಯ ಮಾಡಿದ್ದೇನಲ್ಲ. ಆ 2ನೇ ವಚನದಲ್ಲಿದೆ, ಪ್ರಾರಂಭದಲ್ಲಿದೆ, ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಮೂರನೇದಾಗಿ ಶುದ್ಧ ಕನ್ಯೆ ರೀತಿಯಲ್ಲಿ ದೇವರಿಗೆ ಒಪ್ಪಿಸಿಕೊಡಿ. ಹಲ್ಲೆಲೂಯಾ. ನೋಡಿ, ಶುದ್ಧ ಕನ್ಯೆ ಯಾರಂದ್ರೆ ಬಿಫೋರ್ ಮ್ಯಾರೇಜ್
ಬಿಫೋರ್ ಮ್ಯಾರೇಜ್ ಆಗದೇ ಇರುವಂತ ಹುಡುಗಿ ಯಾವ ಪುರುಷನ ಜೊತೆ ಸಂಬಂಧ ಇಲ್ಲದೆ ಇರುವಂತಹ ಹುಡುಗಿಯನ್ನ ಶುದ್ಧ ಕನ್ಯೆ ಎಂಬುದಾಗಿ ಕರೀತಾರೆ. ಇವತ್ತು ಈ ಕಾಲದಲ್ಲಿ ಇಲ್ಲ ಆ ರೀತಿ. ಯೋಚನೆ ಮಾಡಿ, ಶುದ್ಧ ಕನ್ಯೆಯರು ಇವತ್ತೆಲ್ಲೂ ಸಿಗ್ತಾನೆ ಇಲ್ಲ. ಯೋಚನೆ ಮಾಡ್ಕೊಂಡ್ರೆ ಇವತ್ತು ಪಾಪ ಅನ್ನೋದು ತುಂಬಾ ಮಟ್ಟಿಗೆ ಬೆಳೆದು ಬಿಟ್ಟಿದೆ. ಇವತ್ತು ಶುದ್ಧ ಕನ್ಯೆಯರು ಸಿಗ್ತಾ ಇಲ್ಲ. ಅನೇಕ ಹುಡುಗಿಯರನ್ನ ವಿಚಾರಣೆ ಮಾಡಿದಾಗ, ಯಾಕಮ್ಮ ಈ ಪಾಪ ಎಲ್ಲ ಮಾಡ್ದೆ ಅಂದ್ರೆ ಅವ್ರು ಇದಲ್ಲ, ಬಿರಿಯಾನಿ ತಿನ್ಬೇಕಂದ್ರೆ ತಿನ್ನಲ್ವಾ, ಹಂಗೆ ಇದು ಅಷ್ಟೇ. ಪಾಪನು ಅವ್ರು ಹೆಂಗ್ ಅನ್ಕೊಂಡಿದ್ದಾರೆ, ಬಿರಿಯಾನಿ ತಿನ್ನೋ ತರ ಈಸಿಯಾಗಿ ಮಾಡ್ಕೊಬಿಟ್ಟಿದ್ದಾರೆ. ಶುದ್ಧ ಕನ್ಯಾ ಯಾವ ರೀತಿ ಇರುತ್ತದೋ ಅದೇ ರೀತಿ ದೇವರ ದೃಷ್ಟಿಯಲ್ಲಿ ನಾವು ಕಾಣಿಸಿಕೊಂಡಾಗ ದೇವರ ಆಶೀರ್ವಾದಗಳು ಬರ್ತವೆ. ಚಪ್ಪಲ್ ಹೊಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಒಂದು ಹುಡುಗಿ ಪ್ರೀತಿನೇ ನೋಡ್ರಿ, ಅವನು ಯಾರೋ ಹುಡುಗನ ಜೊತೆ ಹುಡುಗಿ ಐಸ್ ಕ್ರೀಮ್ ತಿಂತಾ ಇದ್ರೆ ಈ ಲವ್ ಮಾಡೋ ಹುಡುಗ ಏನ್ ಮಾಡ್ತಾನೆ? ಇನ್ನೊಂದು ಐಸ್ ಕ್ರೀಮ್ ಕೊಡಿಸ್ತಾನ ಅಷ್ಟೇ. ಅವನು ಏನೇನ್ ಮಾಡ್ತಾನೋ, ಅವನಿಗೆ ಹುಳು ಕೂದಲೆಲ್ಲ ಅನ್ಕೊಂಡು ಅಂತ ರೋಡಲ್ಲೇ ಗಲಾಟೆ ಮಾಡಿ ಯೋಚನೆ ಮಾಡ್ಕೊಂಡ್ರೆ. ಡೆಲ್ಲಿಯಲ್ಲಿ ಒಂದು ಹುಡುಗಿನ ಮೈನ್ ರೋಡಲ್ಲೇ ಚಾಕು ತಗೊಂಡು ಚುಚ್ತಾ ಇದ್ದಾನೆ, ಯಾರೋ ಹುಡುಗನ ಜೊತೆ ಮಾತಾಡಿದ್ದಕ್ಕೆ. ರೋಡಲ್ಲೇ ಪಬ್ಲಿಕ್ ಅಷ್ಟು ಜನ ನೋಡ್ತಾ ಇದೆ, ಯಾರು ಅವ್ನು ಮುಲಾಜ್ ಕೊಡ್ತಾ ಇಲ್ಲ, ಅವನ್ನ ಮುಟ್ಟಕ್ಕೆ ಎದುರ್ತಾ ಇದ್ದಾರೆ. ಅವನು ಅಷ್ಟು ಕೋಪದಲ್ಲಿದ್ದಾನೆ. ಅವನ ಕೋಪ ತಣ್ಣಗಾಗೋವರೆಗೂ ಆ ಹುಡುಗಿಗೆ ಎಷ್ಟು ಸತ್ತೋಗ್ಬಿಟ್ಟಿದಲ್ಲ, ಆದ್ರೂ ಬಿಡ್ತಾ ಇಲ್ಲ, ಚುಚ್ತಾನೆ ಇಲ್ಲ. ಕೋಪ ನೋಡ್ರಿ, ಯಾರ ಜೊತೆ ಮಾತಾಡಿದ್ದಕ್ಕೆ. ನೀವು ಗಮನಿಸಿ, ನೀವು ಯೇಸು ಸ್ವಾಮಿನ ಬಿಟ್ಟು ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇರುವಾಗ ದೇವರಿಗೆ ಎಷ್ಟು ಕೋಪ ಬರಬೇಕು? ಯೇಸು ಹೇಳಿದ್ದಾರೆ, ನಾನಿಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಚಪ್ಪಲ್ ಹೊಡಿಯನ್ನ ದೇವರಿಗೆ. ಹಲ್ಲೆಲೂಯಾ. ಈ ದೇವರನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಕೆಲ್ಸನೇ ದೇವರ ಅಂತ ಇದ್ದೀನಿ. ದೇವರನ್ನ ಬಿಟ್ಟು ನೀನು ಬಾರ್ಗೆ ಹೋಗ್ತಾ ಇದ್ದೆ, ನಿನ್ ಬಾರೇ ದೇವರಾಗಿದೆ. ನೀನ್ ದೇವರನ್ನ ಬಿಟ್ಟು ಬರೀ ಮನೆ ಅಂತ ಹೋಗ್ತಾ ಇದ್ದೆ, ನಿನ್ನ ಮನೆನೇ ದೇವರಾಗ್ಬಿಟ್ಟಿದೆ ನಿನಗೆ. ದೇವರನ್ನ ಬಿಟ್ರೆ ನಮಗೆ ಯಾವುದು ದೊಡ್ಡದಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದಾಗ ಮೊದಲಿಗಿಂತ ರೆಡಿ ಆಗಿದ್ರೆ ಕರ್ಕೊಂಡು ಹೋಗ್ತಾರೆ, ರೆಡಿ ಆಗಿಲ್ಲ ಅಂದ್ರೆ ಕರ್ಕೊಂಡು. ಇವಾಗ ಒಂದು ಮದುವೆಗೆ ಹೋಗ್ತೀರ ಅನ್ಕೊಳ್ಳಿ, ಹುಡುಗಿ ರೆಡಿ ಆಗೋವರೆಗೂ ಮದುವೆ ಮಾಡಲ್ಲ. ರಿಸೆಪ್ಷನ್ ಅಲ್ಲಿ ನೋಡಿ ಹೋಗಿ ಕಾಯ್ತಾನೆ ಇರ್ತಾರೆ. ಹುಡುಗ ಮಾತ್ರ ಪಾಪ ಶೂಟ್ ಹಾಕೊಂಡು ಓಡಾಡ್ತಾ ಇರ್ತಾನೆ. ಈ ಹುಡುಗಿ ಮಾತ್ರ ಇನ್ನೂ ಮೇಕಪ್ ಅಲ್ಲೇ ಇರ್ತಾರೆ, ಇನ್ನೂ ಪೈಂಟ್ ಹೊಡಿತಾನೆ ಇರ್ತಾರೆ ಹುಡುಗಿಗೆ. ಆ ಹುಡುಗಿ ಬಡಗೋವರೆಗೂ ಇವ್ರು ಕಾಯ್ತಾನೆ ಇರ್ಬೇಕು. ಹುಡುಗಿ ಇಲ್ಲದೆ ಮ್ಯಾರೇಜ್ ಇಲ್ಲ, ಹುಡುಗಿ ಇಲ್ಲದೆ ಎಂಗೇಜ್ಮೆಂಟ್ ಇಲ್ಲ, ಹುಡುಗಿ ಇಲ್ಲದೆ ರಿಸೆಪ್ಷನ್ ಇಲ್ಲ. ಹುಡುಗಿನೇ ಬಹಳ ಪ್ರಾಮುಖ್ಯ ಮದುವೆಯಲ್ಲಿ. ಹುಡುಗಿ ಇಲ್ಲದೆ ಯಾವುದೂ ಇಲ್ಲ. ಎಲ್ಲರೂ ನೋಡೋದು ಹುಡುಗನ್ ನೋಡಕ್ ಹೋಗಲ್ಲ, ಹುಡುಗಿನ ನೋಡಕ್ಕೆ. ಇರೋ ಹುಡುಗಿನ ನೋಡ್ಬೇಕು, ಹೆಂಗಿದನ್ನ ನೋಡ್ಬೇಕು. ಹುಡುಗಿ ಹಾಕಿರೋ ಸೀರೆ, ಮೇಕಪ್, ಬಾಲೆ, ಯೋಚನೆ ಮಾಡ್ಕೊಂಡ್ರೆ ಸೀರೆ ಯಾವ ಡಿಸೈನ್ ಅಲ್ಲಿ ಹುಟ್ಟಿದ್ದಾರೆ, ಯಾವ ಚಪ್ಪಲಿ ಹಾಕೊಂಡು, ಇದೆಲ್ಲ ಅಬ್ಸರ್ವ್ ಮಾಡಕ್ ಹೋಗ್ತಾರೆ. ಹುಡುಗಿನೇ ಬೈಲ್ ಇಂಪಾರ್ಟೆಂಟ್. ನೋಡಿ, ಈ ದೇವರು ಹುಡುಗ ಆಗಿದ್ರೆ ನಾವೆಲ್ಲ ಹುಡುಗಿ ಅಂತ ಬೈಬಲ್ ಹೇಳ್ತಾ ಇದೆ. ದೇವರು ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ ಅವ್ರ ಮನೆಗೆ, ನಾವು ರೆಡಿಗಿದ್ರೆ. ನೀವೇನು ನೀವು ರೆಡಿಗಿದ್ದೀರಾ? ಬಾಯಲ್ಲಿ ಒಳಸು ಮಾತುಗಳು, ಕೆಟ್ಟ ಮಾತುಗಳು, ಇನ್ನೊಬ್ಬರನ್ನ ಬೈಯೋದು, ಚರ್ಚನ ಬೈಯೋದು, ಭಾಷಣ ಬೈಯೋದು, ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಎಲ್ಲಾರನ್ನು ಬೈಕೊಂಡು ಹಿಂಗೆ ಜೀವನ ಮಾಡ್ತಾ ಇದ್ದೀರಾ. ದೇವರು ನಿಮ್ಮನ್ನ ಬಂದಾಗ ಕರ್ಕೊಂಡು ಹೋಗ್ತಾರ? ನಾವು ಶುದ್ಧ ಕನ್ಯೆಯಾಗಿದ್ದೇವಾ? ನೀವು ಶುದ್ಧ ಕನ್ಯೆಯಾಗಿ ಕಾಣಿಸಲ್ಪಟ್ರೆ ಪರಲೋಕದಲ್ಲಿರುವ ದೇವರು ಮೊದಲಿಂಗನು ಬಂದು ಮೊದಲ ಗಿತ್ತಿಯನ್ನ ಕರ್ಕೊಂಡು ಹೋಗ್ತಾನೆ. ಚಪ್ಪಲೊಡೆಯನ ದೇವರಿಗೆ. ಹಲ್ಲೆಲೂಯಾ. ಶುದ್ಧವಾಗಿರಿ, ಶುದ್ಧತೆಯನ್ನ ಇಷ್ಟಪಡ್ರಿ, ಶುದ್ಧವಾಗಿರ್ಲಿಕ್ಕೆ ಜೀವನ ಮಾಡ್ರಿ. ಪಾಪದ ಜೀವನ ಬೇಡ, ಕೆಟ್ಟ ಜೀವನ ಬೇಡ. ದೇವರೇ, ಇರೋವರೆಗೂ ನಾನು ಶುದ್ಧವಾಗಿರ್ತೀನಪ್ಪ ಅಂತ ದೇವರಿಗೆ ಸಮರ್ಪಣೆ ಮಾಡಿ. ಹಲ್ಲೆಲೂಯಾ. ಇರೋದೊಂದು ಲೈಫ್, ಯೋಚನೆ ಮಾಡ್ಕೊಳ್ರಿ. ಇರೋದೊಂದು ಲೈಫ್, ಶುದ್ಧವಾಗಿ ಇಟ್ಕೊಳ್ರಿ. ಪ್ರಿಯದೋಮುವೆ, ಅದರಿಂದ ಅವ್ರಿಗೆ ಪಾಠ ಕಲಿಸ್ಕೊಡ್ಬೇಕು, ಇವರಿಗೆ ಪಾಠ ಕಲಿಸ್ಕೊಡ್ಬೇಕಂತ ಯಾರಿಗೋ ಪಾಠ ಕಲಿಸ್ಕೊಡಕ್ ಹೋಗಿ ನೀನ್ ಯಾಕೆ ತಪ್ಪು ದಾರಿಯಲ್ಲಿ ಹೋಗ್ತಿ? ಎಷ್ಟೋ ಜನ ಕೆಟ್ಟ ಕೆಲಸ ಮಾಡಿದಾಗ ಅವ್ರನ್ನೆಲ್ಲ ಕೇಳಿದೀನಿ, ಯಾಕೆ ನೀವು ಈ ರೀತಿ ಕೆಟ್ಟ ಕೆಲಸ ಅಂದ್ರೆ, ಫಸ್ಟ್ ಅವ್ರಿಗೆ ಬುದ್ಧಿ ಕಲಿಸ್ಕೊಡ್ಬೇಕಂತಾನೆ ನಾನು ಈ ಕೆಲಸ ಮಾಡಿದ್ದು, ನನ್ನ ಲೈಫ್ ಹಿಂಗ ಆಗುತ್ತಂತ ಗೊತ್ತಿಲ್ಲ ಅಂತ. ಯಾರಿಗೂ ಬುದ್ಧಿ ಕಲಿಸ್ಕೊಡಕ್ಕೆ ಒಳ್ಳೆ ಕೆಲಸ ಮಾಡು, ಅದು ಕೆಟ್ಟ ದಾರಿನೇ ಬೇಕಾ ನಿನಗೆ? ಹಲ್ಲೆಲೂಯಾ. ಕೆಟ್ಟ ದಾರಿ ನಿನ್ನನ್ನು ನಾಶ ಮಾಡ್ತದೆ. ಶುದ್ಧ ಕನ್ಯೋಪಾದಿಯಲ್ಲಿ ದೇವರಿಗೆ ಕಾಣಿಸ್ಕೊಡ್ರಿ. ಹಲ್ಲೆಲೂಯಾ. ನೀನ್ ಯಾರಿಗೂ ಪಾಠ ಕಲಿಸ್ಕೊಡೋದು ಬೇಡ, ನೀನ್ ಚೆನ್ನಾಗಿ ಪ್ರೇಯರ್ ಮಾಡು. ಎಲ್ಲರಿಗೂ ಪಾಠ ಕಲಿಸ್ಕೊಳ್ಳಕ್ಕೆ ಪರಲೋಕದಲ್ಲಿರುವ ದೇವರಿದ್ದಾರೆ. ಚಪ್ಪಲೊಡೆಯನ ದೇವರಿಗೆ. ಹಲ್ಲೆಲೂಯಾ. ಅದಕ್ಕೆ ಶುದ್ಧವಾಗಿರಿ. ದೇವರು ಒಂದು ವಾಕ್ಯ ಹೇಳಿದ್ದಾರೆ, ನಾನು ಶುದ್ಧನಾಗಿರುವ ಪ್ರಕಾರ ನೀವು ಸಹ ಶುದ್ಧರಾಗಿರಿ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ. ಪ್ರಿಯದು, ದೇವರು ಶುದ್ಧವಾಗಿದ್ದಾರೆ, ನೀವು ಶುದ್ಧವಾಗಿರಿ. ನಿಮ್ಮ ಬಾಯಲ್ಲಿ, ನಡವಳಿಕೆಯಲ್ಲಿ, ಆಲೋಚನೆ, ಮಾತಲ್ಲಿ ಶುದ್ಧತೆ ಇರಲಿ.
ಯೋಚನೆ ಮಾಡ್ಕೊಳ್ರಿ. ಯಾರೇ ದೊಡ್ಡವ್ರನ್ನ ನೋಡಿದಾಗ ಅವ್ರ ತಾಯಿ ಅಂತ ಬಯಸ್ರಿ. ಚಿಕ್ಕ ವಯಸ್ಸು ನಿಮ್ಮ ಏಜ್ ಆಗಿದ್ದಾಗ ನಮ್ಮ ಅಕ್ಕನೋ ತಂಗಿನೋ ಅಂತ ನೋಡ್ರಿ. ಯೋಚನೆ ಅವ್ರು ಚಿಕ್ಕ ಹುಡುಗಿ ಆಗಿದ್ರೆ ಮಗಳಂತ ನೋಡ್ರಿ. ಇವತ್ತು ಆ ಭಾವನೆ ಎಲ್ಲ ಇಲ್ಲ. ಹಲ್ಲೆಲೂಯ. ಹುಡುಗಿರನ್ನ ಕೆಟ್ಟದಾಗಿ ನೋಡೋದು, ಹೆಂಗಸರನ್ನ ಕೆಟ್ಟದಾಗಿ ನೋಡೋದು, ಈ ಕಣ್ಣಿಂದ ಕೆಟ್ಟದಾಗಿ ನೋಡೋದು. ಇನ್ನೂ ಅನೇಕ ಬ್ರದರ್ಸ್ ಏನ್ ಮಾಡ್ತಾ ಇದಾರೆ, ಕೆಟ್ಟ ಫಿಲಮ್ಗಳನ್ನ ಜಾಸ್ತಿ ನೋಡ್ತಾರೆ. ಯೌನಸ್ಥರು ಅಲ್ಲ, ಚಿಕ್ಕ ಮಕ್ಕಳು ನೋಡ್ತಾ ಇದಾರೆ. ಆಫ್ಟರ್ 40 years 45 ಆಗಿರುವಂತವ್ರು, ಏಜ್ ಆಗಿರೋರು, ಗಂಡಸರು ಜಾಸ್ತಿ ಬ್ಲೂ ಫಿಲಮ್ಸ್ ನೋಡ್ತಾ ಇದ್ದಾರೆ. ಯಾವತ್ತು ಎಷ್ಟು ವಯಸ್ಸು, 40 ವಯಸ್ಸು ಸ್ಟಾರ್ಟ್ ಆಗಿದೆ ಅಂದ್ರೆ ಮೊಬೈಲ್ ಅಲ್ಲಿ ಕೆಟ್ಟ ಫಿಲಮ್ ನೋಡೋರು ಜಾಸ್ತಿ ಆಗ್ತದೆ. ಯಾರಿಗೂ ಗೊತ್ತಿರಲ್ಲ. ಎಲ್ಲರ ಮುಂದೆ ಬರೀ ದೇವರದು ಕಾಮಿಡಿ ಅದಿದು ನೋಡ್ತಾ ಇರ್ತಾರೆ. ಯಾರು ಇಲ್ಲ ಅಂದ್ರೆ ಮನೇಲಿ ಒಬ್ಬರೇ ಕೆಟ್ಟದನ್ನ ಜಾಸ್ತಿ ನೋಡ್ತಾರೆ. ಅದಕ್ಕೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಂದ್ರೆ ಬ್ಲೂ ಫಿಲಮ್ಸ್ನೆಲ್ಲ ಬ್ಯಾನ್ ಮಾಡ್ತಾರೆ. ಅದನ್ನೆಲ್ಲ ಕತ್ರಿ ಹಾಕ್ಬೇಕಂತ ಬಿಜೆಪಿ ಗೌರ್ಮೆಂಟ್, ನರೇಂದ್ರ ಮೋದಿ ಒಂದು ಡಿಸಿಷನ್ ಮಾಡಿ ಹೆಂಗಿದ್ರೆ ಇದನ್ನ ಬ್ರೇಕ್ ಮಾಡಬೇಕು. ನೆಕ್ಸ್ಟ್ ಅವ್ರು ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಕೆಟ್ಟ ಫಿಲಮ್ಸ್ ಯಾವುದು ಬರಬಾರ್ದು. ಇದರಿಂದ ಅನೇಕ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕೆಟ್ಟ ಹೋಗ್ತಾ ಇದ್ದಾರೆ, ಯೌವನಸ್ಥರೆಲ್ಲ ಕೆಟ್ಟ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಕೋಪ ಜಾಸ್ತಿ, ಆವೇಶ ಜಾಸ್ತಿ, ಕೆಟ್ಟ ಮನಸ್ಸು ಜಾಸ್ತಿ ಬಂದ್ಬಿಡ್ತದೆ. ಹೊಡಿಯೋದು, ಬೈಯೋದು, ಕೊಲೆ ಮಾಡುವಷ್ಟು ಕೋಪನೂ ಬರುತ್ತೆ. ಅದನ್ನೆಲ್ಲ ಜಾಸ್ತಿ ನೋಡಬಾರ್ದು. ಈ ಜಾಸ್ತಿ ನೋಡಿದ್ರೆ ನಿಮ್ಮಷ್ಟು ಕೆಟ್ಟವ್ರು ಯಾರು ಇರೋದಿಲ್ಲ. ಮನೇಲಿ ಯಾರಾದ್ರೂ ತುಂಬಾ ಎಗರಾಡ್ತಾ ಇದಾರೆ ಅಂದ್ರೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಸೈಕಾಲಜಿ ಪ್ರಕಾರ ಅವ್ರು ಬ್ಲೂ ಫಿಲಮ್ಸ್ ಜಾಸ್ತಿ ನೋಡ್ತಾರೆ. ಆ ಬ್ಲೂ ಫಿಲಮ್ ಜಾಸ್ತಿ ನೋಡೋದ್ರಿಂದ ಸುಮ್ಮನೆ ರೇಗಾಡ್ತಾ ಇರ್ತಾರೆ, ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇರ್ತಾರೆ, ಸುಮ್ಮನೆ ಎಗರಾಡ್ತಾ ಇರ್ತಾರೆ. ಅವಾಗ ನೀವು ತಿಳ್ಕೊಳ್ಳಿ ಇವರು ಜಾಸ್ತಿ ಅದನ್ನ ಇನ್ವಾಲ್ವ್ಮೆಂಟ್ ಇದೆ. ಇನ್ನು ಕೆಲವರು ಇದ್ದಾರೆ, ಅದೆಲ್ಲ ಅವ್ರೇನೋ ಮಾಡ್ತಾ ಇರ್ತಾರೆ, ನಾವು ಮಾತಾಡ್ಕೊಳ್ತಾರಪ್ಪ ಏನಿಲ್ಲ ನಮ್ಗೆ ಯಾಕೆ ಅಂತ. ಇವ್ರು ಮಾಡ್ತಾ ಇದಾರೆ ಅಂದ್ರೆ ಅವರೆಲ್ಲ ಜಾಸ್ತಿ ನೋಡಲ್ಲ. ಎಗರಾಡ್ತಾ ಇದಾರೆ ಅಂದ್ರೆ ಅವ್ರು ಜಾಸ್ತಿ ಅದನ್ನ ನೋಡುವಾಗ ಬ್ರೈನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕೆಟ್ಟದನ್ನ ಜಾಸ್ತಿ. ಒಳ್ಳೆ ವಿಡಿಯೋಸ್ ಬರುತ್ತೆ ನೋಡ್ರಿ, ಪ್ರೇಯರ್ಗಳು ಬರುತ್ತೆ, ವರ್ಡ್ ಆಫ್ ಗಾಡ್, ಹೆಲ್ಪಿಂಗ್ ಮಾಡುವಂಥದ್ದು, ಮತ್ತೆ ಏನಾದರೂ ಎಜುಕೇಶನ್ ಸಂಬಂಧಪಟ್ಟಿದ್ದು, ಅಡುಗೆ ಹೆಂಗ್ ಮಾಡಬೇಕು, ಹೆಲ್ತಿ ಫುಡ್ಡು, ಅಥವಾ ಏನಾದರೂ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಿದ್ದ ಕೆಲವು ಇನ್ಫಾರ್ಮೇಶನ್ಗಳನ್ನ ತಗೊಳಕ್ಕೆ ಯೂಟ್ಯೂಬ್ನ ನೋಡ್ರಿ, ಗೂಗಲ್ನ ಸರ್ಚ್ ಮಾಡ್ರಿ. ಕೆಟ್ಟದನ್ನ ನೋಡಕ್ಕಲ್ಲ. ಕೆಲವು ಫ್ರೆಂಡ್ಸ್ ಏನ್ ಮಾಡ್ತಾರೆ, ಕೆಟ್ಟ ವಿಡಿಯೋಸ್ನ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ತಾರೆ. ಈ ವಿಡಿಯೋ ಸಖತ್ತಾಗಿದೆ ಮಚಾ, ಶಿಷ್ಯ ನೋಡು ಅಂತ ಕಳ್ಸ್ಕೊಡ್ತಾರೆ. ಒಬ್ಬನೇ ಇದ್ದಾಗ ನೋಡ, ಮತ್ತೆ ಎಲ್ಲರ ಎದುರು ಓಪನ್ ಮಾಡ್ಬಿಟ್ಟಿದೆ, ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಇವ್ರು ಒಬ್ಬರೇ ಇದ್ದಾಗ ಮನೆಯಲ್ಲಿ ಹಾಕೊಂಡು ನೋಡಿ ನೋಡಿ ಮನೆಗೆ ಯಾರಾದ್ರೂ 5 ನಿಮಿಷ ಲೇಟ್, ಏನೋ 5 ನಿಮಿಷ ಲೇಟಿಗೆ ಬಂದಿದ್ದೀರಾ, ಟೈಮ್ ಇಷ್ಟ, 5 ನಿಮಿಷ ಲೇಟ್ ಆಯ್ತು ಅಂತ ಮನೇಲಿ ಫುಲ್ಲು ರೇಗಾಡ್ತಾ ಇದ್ದಾರೆ. ಯಾಕೆ ರೇಗಾಡ್ತಾ ಇದ್ದಾರೆ ಅಂದ್ರೆ ಅವರು ಬರೋಕ್ಕಿಂತ ಮುಂಚೆ ಇವರು ಕೆಟ್ಟದನ್ನ ನೋಡ್ಕೊಂಡು ಕೂತಿದ್ರು. ಅವ್ರು ಬಂದ ತಕ್ಷಣ 5 ನಿಮಿಷ ಲೇಟ್ ಆಗಿದೆಯಲ್ಲ, ಕೆಟ್ಟದನ್ನ ನೋಡಿ ನೋಡಿ ನಮ್ಮ ಹೆಂಡತಿನೂ ಕೆಟ್ಟದನ್ನ ಮಾಡ್ತಾ ಇದ್ದಾರೆ, ನನ್ನ ಮಗನೂ ಹಂಗೆ ಇದ್ದಾನೆ, ನಮ್ಮ ಸೊಸೆ ಹಂಗಿದ್ದಾನೆ, ನಮ್ಮ ಅಳಿಯ ಹಂಗಿದ್ದಾನೆ, ಅವ್ರು ಹಿಂಗಿದ್ದಾರೆ, ಇವ್ರು ಎಲ್ಲ ಕೆಟ್ಟದನ್ನ ನೋಡಿ ಮನೆಯಲ್ಲಿ ಎಲ್ಲರ ಮೇಲೆ ಕೆಟ್ಟ ಒಂದು ಆಲೋಚನೆಗಳು ಬಂದ್ಬಿಟ್ಟು ಮನೆಯಲ್ಲಿ ಜಗಳಗಳು ಸ್ಟಾರ್ಟ್ ಆಗ. ಹಲ್ಲೆಲೂಯ. ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ. ಇವಾಗ ನರೇಂದ್ರ ಮೋದಿ ಅವರು ಒಂದು ಸ್ಟೆಪ್ ತೆಗೆದಿದ್ರೆ ಅದರಿಂದ ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಯೋಚನೆ ಮಾಡಿಕೊಂಡ್ರೆ, ಅದಕ್ಕೆ ಸಂಬಂಧಪಟ್ಟ ಆ್ಯಪ್ಸ್ನೆಲ್ಲ ಕಟ್ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದಾರೆ. ಇನ್ನೂ ಪ್ರೇಯರ್ ಮಾಡಿ. ಅದರಿಂದ ಮುಖ್ಯವಾಗಿ ಆಫ್ಟರ್ 45 40 ವಯಸ್ಸು ದಾಟಿರುವಂತ ಹೆಂಗಸರು, ಗಂಡಸರಿಗಾಗಿ ಪ್ರಾರ್ಥನೆ ಮಾಡಿ. ಇವರೆಲ್ಲ ಈ ಕೆಲಸದಲ್ಲಿ ತುಂಬಾ ಮಿಂಗಲ್ ಆಗ್ತದೆ. ಈ 45 ವಯಸ್ಸು ಸ್ಟಾರ್ಟ್ ಆಗಿರುವಂತ ಹೆಂಗಸರೆಲ್ಲ ವ್ಯಭಿಚಾರದಲ್ಲಿದ್ದಾರೆ. ಚಿಕ್ಕ ಚಿಕ್ಕ ಹುಡುಗರ ಜೊತೆ ಸಂಬಂಧ ಬೆಳೆಸ್ತಾ ಇದ್ದಾರೆ. ಯಾರು 40 ವಯಸ್ಸಾಗಿರುವಂತ ಹೆಂಗಸರು. ಯೋಚನೆ ಮಾಡಿ. ಇದೆಲ್ಲ ಸೈತಾನು ತುಂಬಾ ಕೆಟ್ಟ ಪರಿಣಾಮಗಳನ್ನ ಬೀರಿಸ್ತಾ ಇದ್ದಾನೆ. ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. ಪಾಪ ಹೆಚ್ಚಾಗ್ತಾ ಇದೆ, ಕೆಟ್ಟತನ ಹೆಚ್ಚಾಗ್ತಾ ಇದೆ. ಅದರಿಂದ ಶುದ್ಧ ಕನ್ಯೆ ರೀತಿಯಲ್ಲಿ ದೇವರೇ ಯಾವ ಪಾಪಕ್ಕೂ ನಾನು ಅವಕಾಶ ಕೊಡದೆ ಶುದ್ಧವಾಗಿರ್ತೀನಿ ಅಂತ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನ ಪಡೆಯೋಣ. ಚಪ್ಪಲ್ ಹೊಡೆಯೋಣ ದೇವರಿಗೆ. ಹಲ್ಲೆಲೂಯ. ಅದರಿಂದ ಶುದ್ಧ ಕನ್ಯೆ ಆಗಿರಿ, ಕೆಟ್ಟದಕ್ಕೆ ಅವಕಾಶ ಕೊಡು. ಎಲ್ಲರಿಗೂ ಕಾಲಿಂಗ್ಸ್ ಇದ್ದೇ ಇರ್ತದೆ. ಪಾಪಕ್ಕೆ ಯಾರಿಗೆ ಕಾಲಿಂಗ್ಸ್ ಇರಲ್ಲ? ಕಾಲಿಂಗ್ ಎಲ್ಲರಿಗೂ ಇದ್ದೇ ಇರ್ತದೆ. ಎಲ್ಲರಿಗೂ ಪಾಪ ಪ್ರೇರಣೆ. ನಾವು ಹುಟ್ಟಿದ್ದೆ ಪಾಪದಿಂದ, ಪಾಪದ ಮನಸ್ಸು ಎಲ್ಲರಿಗೂ. ಆಗ ನಾವು ಅವಕಾಶ ಕೊಡಬಾರದು. ಅಂದ್ರೆ ಶುದ್ಧವಾಗಿರ್ಲಿಕ್ಕೆ ನೀವು ಪ್ರೇಯರ್ ಮಾಡ್ರಿ, ಶುದ್ಧವಾಗಿರ್ಲಿಕ್ಕೆ ಟ್ರೈ ಮಾಡ್ರಿ. ಈ ಕೋಪ, ದ್ವೇಷ, ಕೆಟ್ಟತನದಿಂದ ಕಡಿಮೆ ಆಗಿರಿ. ನೀವು ಟೆನ್ಷನ್ ಎಲ್ಲ ತಗೊಂಡ್ರೆ BP, ಶುಗರ್, ಥೈರಾಯ್ಡ್ ಇವೆಲ್ಲ ಜಾಸ್ತಿ ಆಗಿ ನಿನ್ನನ್ನು ಸಾಯಿಸ್ಬಿಡ್ತದೆ. ಹಲ್ಲೆಲೂಯ. ನಿನಗೆ ಏನು ಇರಲ್ಲ, ಅಷ್ಟು ಬೇಗ ಚೆಕಪ್ ಮಾಡಿದ್ರೆ ಅಷ್ಟು ಬೇಗ ಥೈರಾಯ್ಡ್ ಬಂದಿದೆ. ನನ್ಗೇನು ಬಂದಿರಲ್ಲ, ನಾನು ಹೆಲ್ದಿ ಆಗಿದ್ದೀನಿ. ಚೆಕ್ ಮಾಡಿದ್ರೆ ಎಲ್ಲ ಬಂದಿರುತ್ತೆ. ಶುಗರ್ ಏನು ಇರಲ್ಲ, ಚೆಕ್ ಮಾಡಿದ್ರೆ ಅದು ಬಂದಿರುತ್ತೆ. BP ಇರಲ್ಲ, ಚೆಕ್ ಮಾಡಿದ್ರೆ ಅದು ಬಂದಿರುತ್ತೆ. ಹಲ್ಲೆಲೂಯ. ಮತ್ತೆ ನನಗೂ ಹೇಳ್ಕೊಳ್ಳೋಕ್ಕೂ ನಾಚಿಕೆ. ಅವ್ರಿಗೆ ಎಷ್ಟು ವಯಸ್ಸು? ಅವ್ರಿಗೆ ಇನ್ನು 35 ವಯಸ್ಸು. ಆ 35 ವಯಸ್ಸಿಗೆ ಶುಗರು, BP, ಥೈರಾಯ್ಡ್ ಎಲ್ಲ ಬಂದ್ಬಿಟ್ಟಿದೆ. ಯೋಚನೆ ಮಾಡ್ಕೊಂಡು ಒಂದು ಹುಡುಗಿ 25 ವಯಸ್ಸು ಹುಡುಗಿ ಶುಗರ್ ಬಂದ್ಬಿಟ್ಟಿದೆ.
ಅವರಿಗೆ ಫ್ಯಾಮಿಲಿ ಬಗ್ಗೆ ತುಂಬಾ ಟೆನ್ಷನ್ ತಗೊಂಡ್ರಂತೆ, ಮಮ್ಮಿ ಬಗ್ಗೆ ತುಂಬಾ ಟೆನ್ಷನ್ ತಗೊಂಡ್ರು. ಮಮ್ಮಿ ಡ್ಯಾಡಿ ಮತ್ತೆ ಮನೆಗೆ ನಡೆಯೋ ಎಲ್ಲ ವಿಷಯಕ್ಕೂ ತುಂಬಾ ಯೋಚನೆ ಮಾಡಿ 25 ಇಯರ್ಸ್ಗೆ ಶುಗರು, BP, ಥೈರಾಯ್ಡ್ 3 ಬಂದ್ಬಿಟ್ಟಿದೆ. ಇವಾಗ ಅವರಿಗೆ ಜಾಗ್ರತೆ ಚೆಕಪ್ ಮಾಡಿ ಇದಿಟ್ಕೊಂಡಿದ್ದಾರೆ, ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರೆ, ಏನೋ ರಿಪೋರ್ಟ್ಗಳು ಇಟ್ಕೊಂಡಿದ್ದಾರೆ, ಕೊಟ್ಟು ಪ್ರೇಯರ್ ಮಾಡಿಸ್ಕೊಡ್ತಾರೆ. ಎಲ್ಲ ಕಾಣಿಕೆ ಕೊಟ್ಟು ಪ್ರೇಯರ್ ಮಾಡಿಸ್ಕೊಂಡು ನೀನೇ ನಮ್ಮ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇಷ್ಟು ಬಂದ್ಬಿಟ್ಟಿದೆ. ಯಾಕೆ ಅಂದ್ರೆ ಬಹಳಷ್ಟು ಯೋಚನೆ, ಬಹಳಷ್ಟು ಚಿಂತೆ ಮಾಡಿದೆ, ಬಹಳಷ್ಟು ಯೋಚನೆ ಮಾಡೋದ್ರಿಂದ ಎಲ್ಲಾನು ಬಂದ್ಬಿಟ್ಟಿದೆ. ಅದರಿಂದ ಇವತ್ತು ನೀವು ಬಹಳಷ್ಟು ಗಮನಿಸ್ರಿ, ಬಹಳಷ್ಟು ಚಿಂತೆಗೆ, ಬಹಳಷ್ಟು ಪ್ರಾಬ್ಲಮ್ಗೆ, ಟೆನ್ಷನ್ಗೆ ಒಳಗಾಗ್ಬಿಟ್ಟು. ಅದಕ್ಕೆ ನಾನು ಆದಷ್ಟು ಹೇಳೋದು, ಮೊಬೈಲಿಂದ ದೂರ ಇದ್ದು ಪ್ರೇಯರಲ್ಲಿ, ಬೈಬಲಲ್ಲಿ ಜಾಸ್ತಿ ಸಹವಾಸ ಮಾಡಿ. ಈ ಬೈಬಲ್ ನಿಮ್ಗೆ ಅಷ್ಟು ಸಮಾಧಾನ ಕೊಡ್ತಾ ಇದೆ, ಮೊಬೈಲ್ ಅಷ್ಟು ಡೇಂಜರ್. ಹಲ್ಲೆಲೂಯಾ. ಅವರೆಲ್ಲನೂ ನೀವು ಅಬ್ಸರ್ವ್ ಮಾಡಿ, ಅವರೆಲ್ಲ ಮೊಬೈಲ್ ನೋಡೋದ್ರಿಂದ ಟೆನ್ಷನ್ ಜಾಸ್ತಿ ಆಗಿ BP, ಶುಗರು, ಥೈರಾಯ್ಡು, ಬೇಡದೇ ಇರೋ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಇದಕ್ಕೆ ಕಾರಣ ಏನಂದ್ರೆ ಅವರು ದೇವರನ್ನ ನೋಡ್ತಾರೆ. ಶುದ್ಧವಾಗಿರ್ಲಿಕ್ಕೆ ನೀವು ಟ್ರೈ ಮಾಡಿ, ನಿಮ್ಮ ಬಾಡಿಯಲ್ಲಿ ಎಲ್ಲ ಪಾರ್ಟ್ಸ್ಗಳ ಮೇಲೆ ಕರ್ತನ ಕೃಪೆ ನಿಮ್ಮ ಮೇಲೆ ಬಂದೇ ಬರ್ತದೆ. ಚಪಲೊಡೆಯನ ದೇವರಿಗೆ ಹಲ್ಲೆಲೂಯಾ. 4th and finally, ಇಬ್ರಿಯ ಪತ್ರಕ್ಕೆ 11ನೇ ಅಧ್ಯಾಯ 4ನೇ ವಚನವನ್ನು ಓದ. ಇಬ್ರಿಯ ಪತ್ರಕ್ಕೆ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನಿನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಯನ್ನ ಅಂಗೀಕಾರ ಮಾಡುವುದಕ್ಕೆ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತನಾಡುತ್ತಾನೆ. 4ನೇದಾಗಿ ಫೈನಲ್ ಆಗಿ ಫೈತ್ ಇಂದ ದೇವರಿಗೆ ಸಮರ್ಪಣೆ ಮಾಡು. ಹಲ್ಲೆಲೂಯಾ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ 6ನೇ ವಚನದಲ್ಲಿ ಬರೆದಿದೆ. ನಂಬಿಕೆಯಿಂದ ದೇವರಿಗೆ ಸಮರ್ಪಣೆ ಮಾಡ್ರಿ, ಫೈತ್ ಅಲ್ಲಿ ಇರಿ, ನಂಬಿಕೆಯಿಂದ ಇರಿ. ನೋಡಿ, ನಾವೆಲ್ಲ ಯೇಸು ಸ್ವಾಮಿನ ನಂಬಿದ್ದೇವೆ, ನಾವೆಲ್ಲರೂ ಸಹ ಡೌನ್ ಆಗಬಾರ್ದು. ಅದಕ್ಕೆ ನೀವೆಲ್ಲರೂ ದೇವರಿಗೆ ಸಮರ್ಪಣೆ ಮಾಡಿ, ದೇವರೇ ನಾನು ನಂಬ್ತೀನಿ, ನನಗೆಲ್ಲ ಒಳ್ಳೇದನ್ನ ನೀವು ಮಾಡದಿ. ಹಲ್ಲೆಲೂಯಾ. ಯೋಚನೆ, ನಮ್ಗೆ ಒಳ್ಳೇದಾಗುತ್ತಾ ಇಲ್ವಾ? ಎಷ್ಟು ಜನ ನಂಬ್ತೀರಾ ದೇವ್ರು ನಮ್ಗೆ ಒಳ್ಳೇದನ್ನ ಮಾಡ್ತಾರೆ ಅಂತ? ನಂಬ್ತೀರಾ? ಇವತ್ತಿಂದ ಇಲ್ಲಿಂದ ಹೋಗುವಾಗ ನಾವು ಸ್ಪೆಷಲ್ ಆಗಿ ಪ್ರೇಯರ್ ಮಾಡೋಣ. ನಮ್ಗೆ ನಂಬಿಕೆಯಿಂದ ಎಲ್ಲ ಆಶೀರ್ವಾದಗಳು ಸಿಗ್ತವೆ. ಹಲ್ಲೆಲೂಯಾ. ನೀನು 100 ಇಯರ್ಸ್ ಮುದುಕಿ ಆದ್ರೂ ಆರೋಗ್ಯವಾಗಿದ್ದು ದೇವರಲ್ಲಿ ಜೀವನ ಮಾಡಬೇಕು. ಚಪ್ಪಲೊಡೆಯನ ದೇವರಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಸಾಯೋವರೆಗೂ ನೀನು ಆರೋಗ್ಯವಾಗಿರ್ಬೇಕಂದ್ರೆ ನೀನು ದೇವರನ್ನೇ ಹಿಡ್ಕೋಬೇಕು. ಮೆಡಿಸಿನ್ ಬಾಕ್ಸ್ ಅಲ್ಲ, ಡಾಕ್ಟರ್ ಅಲ್ಲ. ಯೋಚನೆ ಮಾಡ್ಕೊಂಡ್ರೆ ದುಡ್ಡು ಅಲ್ಲ, ಆಸ್ತಿ ಅಲ್ಲ, ಅಂತಸ್ತಲ್ಲ. ದೇವರನ್ನ ಇಟ್ಕೊಂಡ್ರೆ ಸಾಯೋವರೆಗೂ ನೀನು ಹೆಲ್ದಿಯಾಗಿರ್ಬೋದು. ಹಲ್ಲೆಲೂಯಾ. ದೇವರಂತ ಪ್ರಾರ್ಥನೆ ಮಾಡಿ, ದೇವರಂತ ಸಂಬಂಧವನ್ನ ಬೆಳೆಸ್ರಿ. ದೇವರ ಆಶೀರ್ವಾದ ಕಾರ್ಯಗಳು ನಿಮ್ಗೆ ಬಂದೇ ಬರ್ತವೆ. ಹಲ್ಲೆಲೂಯಾ. ಅದಕ್ಕೆ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಯೇಸಪ್ಪ, ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ, ನಿನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನಗೆ ನಂಬಿಕೆಯನ್ನು ಹೆಚ್ಚಿಸು. ನಾನು ಇವತ್ತು ಬೆಳಿಗ್ಗೆ ಎದ್ದಾಗಲೂ ಪ್ರೇಯರ್ ಮಾಡಿದೆ, ದೇವರೇ ನನಗೆ ನಂಬಿಕೆಯನ್ನ ಹೆಚ್ಚಿಸಪ್ಪ ಅಂತ ನಾನು ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ನೋಡಿ, ಇವಾಗ ನನಗೆ 41 ವಯಸ್ಸು, ಇವತ್ತವರೆಗೂ ನಾನು ಹಾಸ್ಪಿಟ್ಲ್ಗೆ ಹೋಗಿಲ್ಲ, ಮೆಡಿಸಿನ್ ಹಾಕಲಿಲ್ಲ, ಅಮೃತಾಂಚನೂ ಹಾಕಲ್ಲ. ನಾನು ಯೋಚನೆ ಮಾಡ್ತೀನಿ, ನಾನು ಬರೀ ನಂಬಿಕೆ ದೇವರ ಮೇಲೆ. ಮುಂದಕ್ಕೆ ಹೇಗಿರ್ತದೋ ಗೊತ್ತಿಲ್ಲ, ಆದ್ರೆ ಇವಾಗಿಂದನೇ ಪ್ರೇಯರ್ ಮಾಡ್ತಾನೆ, ದೇವರೇ ನಂಬಿಕೆಯನ್ನು ಹೆಚ್ಚಿಸಪ್ಪ. ಆಮೇಲೆ ನಂಬಿಕೆ ಕಡಿಮೆ ಆಗಿದ್ರೆ ಎಲ್ಲ ಬರ್ಬೋದೇನೋ. ನಂಬಿಕೆಯನ್ನ ಜಾಸ್ತಿ ಮಾಡುವಂತಾನೆ ಪ್ರೇಯರ್ ಮಾಡ್ತೀನಿ. ಹಲ್ಲೆಲೂಯಾ. ನೀವು ನಂಬಿಕೆಯನ್ನ ಬೆಳೆಸ್ಕೊಳ್ರಿ, ಫೈತ್ ಅಲ್ಲಿ ಬೆಳಿಲಿಕ್ಕೆ ಇಷ್ಟಪಡ್ರಿ. ಆ ನಂಬಿಕೆ ನಿನ್ನನ್ನ ನೀತಿವಂತನಾಗಿ ಮಾಡಿ, ಆರೋಗ್ಯವಂತನಾಗಿ ಮಾಡಿ ದೇವರು ಅದ್ಭುತಗಳನ್ನ ಮಾಡ್ತಾರೆ. ಚಪ್ಪಲೊಡೆಯನ ದೇವರಿಗೆ ಹಲ್ಲೆಲೂಯಾ. ನಂಬಿಕೆಯಿಂದ ದೇವರಿಗೆ ಸಮರ್ಪಣೆ ಮಾಡ್ರಿ. ಅಬ್ರಾಹ್ಮನಿಗೆ ಹೇಳಿದ್ರು, ಅಬ್ರಾಹ್ಮ್, ನಿನ್ನ ಮನೆಯನ್ನ ಬಿಟ್ಬಿಟ್ಟು ನಾನು ತೋರಿಸೋ ದೇಶಕ್ಕೆ ಪಾಪ ಅಂದ್ರೆ ಎಲ್ಲಿಗೆ ಹೋಗ್ಬೇಕಂತನೂ ಗೊತ್ತಿಲ್ಲ. ದೇವರು ಹೇಳ್ತಾರೆ ಅಂದ್ಬಿಟ್ಟು ನಂಬಿಕೆಯಿಂದಲೇ ಬಂದನಂತೆ. ಅಬ್ರಾಹ್ಮನಿಗೆ ಮಗು ಹುಟ್ಟಿದ್ದು ಬರೀ ನಂಬಿಕೆಯಿಂದಲೇ. ಅಬ್ರಾಹ್ಮನು ನೀತಿವಂತನಾಗಿದ್ದು ನಂಬಿಕೆಯಿಂದಲೇ. ಅಬ್ರಾಹ್ಮನ ಹೆಸರು ಇಷ್ಟು ದೊಡ್ಡದಾಗಿದ್ದು ಬರೀ ನಂಬಿಕೆಯಿಂದಲೇ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನೆಗೋ ಇಷ್ಟು ಹೆಸರು ತಗೊಳ್ಳಿಕ್ಕೆ ಕಾರಣ ನಂಬಿಕೆ. ದಾನಿಯೇಲ ಇಷ್ಟು ಒಳ್ಳೆ ಪ್ರವಾದಿ ಆಗ್ಲಿಕ್ಕೆ ಕಾರಣ ನಂಬಿಕೆನೆ. ಬೈಬಲ್ ಅಲ್ಲಿ ನಂಬಿಕೆ ಇಲ್ಲದೆ ಯಾವುದು ನಡೆದಿಲ್ಲ. ಹಲ್ಲೆಲೂಯಾ. ಸತ್ತ ಲಾಜರಸನ್ನ ಎಬ್ಬಿಸಿದ್ದು ಯಾವುದು? ಬರೀ ನಂಬಿಕೆನೆ. ಯೋಚನೆ ಮಾಡ್ರಿ, ನಂಬಿಕೆಯಿಂದ ಅಸಾಧ್ಯವಾದದನ್ನ ಸಾಧ್ಯವಾಗಿ ಮಾಡುವ ಸಾಧ್ಯತೆಗಳು ಉಂಟು. ಚಪ್ಪಲೊಡೆಯನ ದೇವರಿಗೆ ಹಲ್ಲೆಲೂಯಾ. ಡಾಕ್ಟರ್ ನೋಡಿ IC ವಾರ್ಡಲ್ಲಿ ಇಟ್ಕೊಂಡು, ನೋಡಪ್ಪ ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ದೇವರು ಕಾಪಾಡಿದ್ರೆ ಕಾಪಾಡಿದ್ರು, ಇಲ್ಲ ಅಂದ್ರೆ ಇಲ್ಲ, ನಿಮ್ ದೇವರಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಡಾಕ್ಟರ್. ನೋಡಿದ್ರೆ ಒಬ್ಬ ಮನುಷ್ಯನನ್ನ ನಾರ್ಮಲ್ ಸ್ಟೇಜ್ಗೆ ತಗೊಂಡ್ಬರೋ ಶಕ್ತಿ ದೇವರಿಗೆ ಉಂಟು. ಜನರು ದೇವರನ್ನ ನೋಡ್ತಾ ಇಲ್ಲ, ನಂಬಿಕೆಯನ್ನ ದೇವರ ಮೇಲೆ ಇಡ್ತಾ ಇಲ್ಲ, ಒಂದು ಚಿಕ್ಕ ಪ್ರೇಯರ್ ಮಾಡಿಸ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ.
ವೆರಿ ಸ್ಮಾಲ್ ಪ್ರೇಯರ್ ದೊಡ್ಡ ಮಿರಕಲ್ ಮಾಡ್ತದೆ. ತುಂಬಾ ಜನ ಚಿಕ್ಕ ಪ್ರೇಯರ್ನ ಕೇರ್ಲೆಸ್ ಆಗಿ ತಗೊಳ್ತಾರೆ. ಕೇರ್ಲೆಸ್ ಆಗಿ ನಾವು ತಗೋಬಾರ್ದು ಪ್ರಾರ್ಥನೆ. ಅದಕ್ಕೆ ನನಗೆ ಯಾರಾದ್ರೂ ಹುಷಾರಿಲ್ಲಪ್ಪ ಅಷ್ಟೇ ಪ್ರಾರ್ಥನೆ ಮಾಡಿ ಅಂದ ತಕ್ಷಣ ಇಮಿಡಿಯೇಟ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ಈ ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಒಂದು ಚಿಕ್ಕ ಪ್ರಾರ್ಥನೆ ಹೋಗೋ ಪ್ರಾಣನ ವಾಪಸ್ ಕರ್ಕೊಂಡು ಬರೋ ಶಕ್ತಿ ಆ ಪ್ರಾರ್ಥನೆಗೆ ಉಂಟು. ಚಪ್ಪಲ್ ಹೊಡೆಯೋಣ ದೇವರಿಗೆ, ಹಲ್ಲೆಲೂಯಾ. ಅದಕ್ಕೆ ಪ್ರೇಯರ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆ ಇಮಿಡಿಯೇಟ್ಲಿ ಮಾಡ್ರಿ. ಯೋಚನೆ ಮಾಡಿ, ಹುಷಾರಿಲ್ಲ ಯಾರಿಗಾದ್ರೂ ಅಂದ ತಕ್ಷಣ ನಿನ್ ಮೈಂಡ್ಸ್ ಬಂದ ತಕ್ಷಣ ಮಾಡ್ತೀನಿ ಅಂತ ಸುಮ್ಮನೆ ಇರ್ಬೇಕು. ಇರೋ ಜಾಗದಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ನ್ಯೂಸ್ ಬಂದು 1 ನಿಮಿಷ ಕಣ್ಣು ಮುಚ್ಚಿ ಪ್ರೇಯರ್ ಮಾಡಿ ಆಮೇಲೆ ಕೆಲಸ ಮಾಡಿ. ನ್ಯೂಸ್ ಬಂದ ತಕ್ಷಣ ಯೋಚನೆ, ನಾವು ಆ ಡಾಕ್ಟ್ರು ಈ ಡಾಕ್ಟ್ರು ಈ ಡಾಕ್ಟ್ರು ಆ ಡಾಕ್ಟ್ರು ಹತ್ರ ಇಂದ ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಷ್ಟೆಲ್ಲ ಆದ್ರೆ ಹಾರ್ಟ್ ನಿಂತೋಗ್ಬಿಟ್ಟೆ, ಈ ಡಾಕ್ಟ್ರು ಏನು ಮಾಡಲ್ಲ ತಗೊಂಡೋಗಿ ಅಂತ. ಹಾರ್ಟ್ ಬೀಟ್ ಹೊಡ್ಕೊಳ್ತಾನೆ ಇರ್ಬೇಕಂದ್ರೆ ಆ ಚಿಕ್ಕ ಪ್ರಾರ್ಥನೆ ಆ ಹಾರ್ಟ್ ಬೀಟ್ ನ ನಾರ್ಮಲ್ ಆಗಿ ಹೊಡ್ಕೊಳ್ಳೋ ರೀತಿ ದೇವರು ಸಹಾಯ ಮಾಡ್ತಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ, ಹಲ್ಲೆಲೂಯಾ. ನಾನು ಕೆಲವು ಮನೆಗಳಿಗೆ ಹೋಗಿದ್ದೀನಿ, ಅವರು ಆಕ್ಸಿಜನ್ ಸರಿಯಾಗಿ ಉಸಿರೇ ಆಡಲ್ಲ, ಪಕ್ಕದಲ್ಲಿ ಒಂದು ಡಬ್ಬ ಇಟ್ಕೊಂಡಿರ್ತಾರೆ ಆಕ್ಸಿಜನ್, ಆ ಬಾಕ್ಸ್ ಇಟ್ಟಿರ್ತಾರೆ. ಅದರಿಂದ ಇದು ಕಲೆಕ್ಷನ್ ಕೊಟ್ಟಿರ್ತಾರೆ, ಅದು ಹಾಕೊಂಡೇ ಇರಬೇಕು. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಮ್ಮ ತರ ಉಸಿರು ಆಡಲ್ಲ. ಇದು ಯೋಚನೆ ಮಾಡಿ, ನಾವು ಎಷ್ಟು ಚೆನ್ನಾಗಿ ಉಸಿರು ಆಡ್ತಾ ಇದ್ವಿ, ಆಕ್ಸಿಜನ್ ಇರುತ್ತೆ. ದೇವರಿಗೆ ಟ್ಯಾಂಕ್ಸ್ ಹೇಳಿ, ನಂಬಿಕೆಯಿಂದ ಜೀವನ ಮಾಡಿ. ಇನ್ನು ಮೇಲೆ ನಾವು ನಂಬಿಕೆಯಲ್ಲೂ ಬೆಳೆಯೋಣ. ಈ ವರ್ಷದಿಂದ, ಈ ತಿಂಗಳಿಂದ ನಾನು ನಿನ್ನ ಮೇಲೆ ಜಾಸ್ತಿ ನಂಬಿಕೆ ಬೆಳಿತೀನಪ್ಪ. ಇವ್ರನ್ನ ನಾನು ನಂಬದೆ, ಅವ್ರ ಮೇಲೆಲ್ಲ ನಂಬಿಕೆ ಬೇಡ, ನಿನ್ನ ಮೇಲೆ ನಂಬಿಕೆ ಬೆಳೆಸ್ಕೊಳ್ತೀನಿ. ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ ನಿನ್ನ ನಂಬಿಕೆಯಿಂದ ನಡೆಸುವಂತ ಪ್ರಾರ್ಥನೆ ಮಾಡ್ರಿ. ಚಪ್ಪಲ್ ಹೊಡೆಯೋಣ ದೇವರಿಗೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮನೆಯಲ್ಲಿ ಒಬ್ಬರು ಸೀರಿಯಸ್ ಆದ್ರೂ ಇಡೀ ಫ್ಯಾಮಿಲಿ ನೋವು ಪಡ್ಬೇಕಾಗುತ್ತೆ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಡ್ತೀನಿ. ಅದರಿಂದ ನೀವು ಪ್ರೇಯರ್ ಮಾಡಿ, ದೇವರೇ ನಂಬಿಕೆಯಿಂದ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರನ್ನ ನೀನು ಆಶೀರ್ವದಿಸ ಅಂತ ಪ್ರಾರ್ಥನೆ ಮಾಡಿ. ದೇವರು ಖಂಡಿತ ಅದ್ಭುತಗಳನ್ನ ಮಾಡೇ ಮಾಡ್ತಾರೆ. ನಂಬಿಕೆ ಎಂತ ಅದ್ಭುತ ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಸೋತು ಹೋಗ್ಬೇಡ್ರಿ. ಇವತ್ತಿಂದ ದೇವರೇ ನಾನು ನಂಬಿಕೆಯಲ್ಲಿ ಬೆಳೀತೀನಿ, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತೀನಪ್ಪ. ಜನರನ್ನ ನಂಬಿ ನಂಬಿ ಬೇಜಾರಾಗ್ಬಿಟ್ಟಿದೆ, ನಿನ್ನನ್ನ ನಂಬ್ತಾ ಇದ್ದೀನಿ, ನನಗೆ ಸಹಾಯ ಮಾಡುವಂತ ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕುಟುಂಬವನ್ನ ದೇವರ ಕೈಗೆ ಒಪ್ಪಿಸೋಣ. ಯೇಸು ಸ್ವಾಮಿ, ನನಗೆ ನಿನ್ನ ನಂಬಿಕೆ ನಿನ್ನ ಮೇಲೆ, ನನ್ನ ಕುಟುಂಬ ನಿನ್ನ ಮೇಲೆ ಒಪ್ಪಿಸ್ತಾ ಇದ್ದೀನಿ ಅಂತ ನಂಬಿಕೆಯಿಂದ ನಿನ್ನ ಫ್ಯಾಮಿಲಿನ ದೇವರಿಗೆ ಕೊಡ್ರಿ. ನಿನ್ನ ಫ್ಯಾಮಿಲಿನ ಸುಂದರವಾದ ರೀತಿಯಲ್ಲಿ ದೇವರು ನಡೆಸಿಕೊಡ್ತಾರೆ. ಚಪ್ಪಲ್ ಹೊಡೆಯೋಣ ದೇವರಿಗೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಫ್ಯಾಮಿಲಿ, ನಿನ್ನ ಮಕ್ಕಳನ್ನು ಅಷ್ಟೇ ದೇವರಿಗೆ ಸಮರ್ಪಣೆ ಮಾಡ್ರಿ, ದೇವರಿಗೆ ಒಪ್ಪಿಸ್ಕೊಡ್ರಿ. ನಾನು ನನ್ನ ಮನೆಯವರು ದೇವರನ್ನೇ ಸೇವನೆ ಮಾಡ್ತೀವಿ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ನನ್ನ ಮಕ್ಕಳಿದ್ದಾರೆ ಪ್ರಿಯ ಪ್ರಾರ್ಥನಾ, ಅವರಿಬ್ಬರಿಗೂ ನಾನು ಹಿಂಗೆ ಹೇಳ್ಕೊಡೋಣ, ನೋಡಮ್ಮ ಚೆನ್ನಾಗಿ ಸೇವೆ ಮಾಡಿ, ಇಷ್ಟನ್ನೇ ನಾನು ಹೇಳ್ಕೊಡೋಣ. ಯೋಚನೆ ಮಾಡಿ, ಒಳ್ಳೆ ಎಜುಕೇಶನ್ ಮಾಡಿ ಹಾಳಾಗಿ ಹೋಗೋಕ್ಕಿಂತ ದೇವರಲ್ಲಿ ಇದ್ದು ದೇವರ ನಾಮನ ಮಹಿಮೆಪಡಿಸಿದಾಗ, ನಮಗೆ ವಯಸ್ಸಾದಾಗ ಮಕ್ಕಳು ದೇವರಲ್ಲಿ ಇದ್ರೆ ಒಂದು ಸಂತೋಷ. ಹಲ್ಲೆಲೂಯಾ. ನಿಮ್ಗೊಂದು ಸತ್ಯ ಹೇಳ, ದೇವರು ನಮಗೆ ಮಕ್ಕಳು ಕೊಟ್ಟಿದ್ದು ಯಾವುದಕ್ಕೋಸ್ಕರ ಅಂದ್ರೆ ದೇವರಲ್ಲಿ ಬೆಳೆಸೋದಕ್ಕೋಸ್ಕರ. ಡಿಗ್ರಿ, ಡಬಲ್ ಡಿಗ್ರಿ, PhD ಓದ್ಸಕ್ಕೆಲ್ಲ ಓದಿಸಿ ಬೇಡ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಮಕ್ಕಳನ್ನ ದೇವರಲ್ಲಿ ಬೆಳೆಸಿ. ಅದಕ್ಕೆ ನಾನು ನಾಮಕರಣ ಮಾಡುವಾಗ ಹೇಳ್ತೀನಿ, ಈ ಮಗುನ ದೇವರಲ್ಲಿ ಬೆಳೆಸ್ತೀನಿ ಅಂತ ಪ್ರಮಾಣ ಮಾಡ್ತೀರಾ ಅಂದಾಗ ಪಾಸ್ಟೆ ಅಂತಾರೆ. ನೋಡಿ, ಚರ್ಚಿಗೆ ಕರ್ಕೊಂಡ್ ಬಂದಿರಲ್ಲ, ಅವ್ರು ಬರೋದೇ ಕಷ್ಟ, ಅವ್ರ ಮಕ್ಕಳನ್ನು ಕರ್ಕೊಂಡ್ ಬಂದಿರಲ್ಲ. ಮಕ್ಕಳನ್ನ ದೇವರಲ್ಲಿ ಬೆಳೆಸು. ನಾನು ಮಕ್ಕಳು ಇಬ್ಬರನ್ನ ದೇವ್ರು ಕೊಟ್ಟಾಗ ನಾನು ಅವ್ರಿಗೆ ಹೇಳಿದ್ದಿಷ್ಟೇ, ದೇವರೇ ನಿನ್ನಲ್ಲಿ ಬೆಳೆಸ್ತೀನಪ್ಪ. ಅದಕ್ಕೆ ಆ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಹಾಡು, ಆರಾಧನೆ, ವಾಕ್ಯ ಎಲ್ಲ ಕಲ್ಸ್ಕೊಟ್ಬಿಟ್ಟಿದ್ರು, ಮಾಡ್ಲಿ ಅಂತ. ದೇವರಲ್ಲಿ ಬೆಳೀಲಿ. ಯಾರ ಬಗ್ಗೆ ಮಾತಾಡ್ತಾ ಇದಾರೆ? ದೇವರ ಬಗ್ಗೆ ಮಾತಾಡ್ತಾ, ಅದೇ ಸಂತೋಷ. ಹಲ್ಲೆಲೂಯಾ. ಯೋಚನೆ ಮಾಡ್ಕೊಳ್ರಿ, ಅವ್ರ ಹತ್ರ ಗಲಾಟೆ ಮಾಡಿ, ಇವ್ರ ಹತ್ರ ಗಲಾಟೆ ಮಾಡು ಅಂತ ಹೇಳ್ಕೊಡೋದಕ್ಕಿಂತ ಮಕ್ಕಳನ್ನ ದೇವರಲ್ಲಿ ಬೆಳೆಸುವಾಗ ನಿಮ್ಮ ಮನೆಗೆ ಆಶೀರ್ವಾದವನ್ನ ಕೊಂಡು ತರ್ತಾರೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳು ಅವರು ನಿಮ್ಮ ಮಕ್ಕಳಲ್ಲ, ಅದು ಸತ್ಯವಾಗಿ ತಿಳ್ಕೊಳ್ರಿ. ಗೌರ್ಮೆಂಟ್ ಅಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು, ಪರಲೋಕದಲ್ಲಿ ಅವರು ದೇವರ ಮಕ್ಕಳು. ದೇವರ ಮಕ್ಕಳನ್ನ ನಿಮ್ಮ ಹೊಟ್ಟೆಯಿಂದ ಕೊಟ್ಟಿದ್ದಾರೆ. ಅವ್ರನ್ನ ನೀವೇನ್ ಮಾಡ್ತಾ ಇದ್ದೀರಾ? ಓದೋ, ಬಿ ಓದೋ, ಇಂಗ್ಲಿಷ್ ಓದೋ, ಹಿಂದಿ ಓದೋ, ಮ್ಯಾಥಮೆಟಿಕ್ಸ್ ಓದೋ ಅಂತ ಕಂಡೀಷನ್ ಮಾಡ್ತಾ ಇದ್ದೀರಾ. ಆದ್ರೆ ಆ ಮಕ್ಕಳನ್ನ ದೇವರಲ್ಲಿ ಬೆಳೆಸ್ತಾ ಇದ್ದೀರಾ. ಚರ್ಚಿಗೆ ಕರ್ಕೊಂಡ್ ಬರಲ್ಲ, ಪ್ರೇಯರ್ ಕರ್ಕೊಂಡ್ ಬರಲ್ಲ, ಚರ್ಚಿಗೆ ಹೋಗು ಅಂತ ಹೇಳಲ್ಲ, ಏನು ಹೋಗಲ್ಲ. ಕೆಲ್ಸಕ್ಕೆ ಹೋಗೋ, ದುಡಿ, ಸಂಪಾದನೆ ಮಾಡೋ, ತಗೊಂಬ ಅಂತ. ಆದ್ರೆ ಆ ಮಗು ಸತ್ತೋದ್ರೆ ನರಕಕ್ಕೆ ಹೋಗ್ತದಂತ ಯೋಚನೆ ಇಲ್ವಾ? ನಿಮ್ಮ ಮಕ್ಕಳು ನರಕಕ್ಕೆ ಹೋಗೋದು ನಿಮ್ಗೆ ಇಷ್ಟನಾ? ನಂಬಿಕೆಯಿಂದ ಮಕ್ಕಳನ್ನ ದೇವರಲ್ಲಿ ಬೆಳೆಸಿರಿ, ನಾಳೆ ನಿನಗೆ ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯಾ. ಅದರಿಂದ ಆ ಕಾಲದಲ್ಲಿ ಇದ್ರು. ಯೋಚನೆ ಮಾಡ್ಕೊಂಡ್ರೆ ನಮ್ಮ ತಂದೆ ಆಗ್ಲಿ, ಲಾಲಮ್ಮ ಅವರಾಗ್ಲಿ, ಇವರೆಲ್ಲ ವಯಸ್ಸಲ್ಲ ಅವಾಗ ದೇವ್ರು ನಮ್ದಾಗ. ಇವ್ರಿಗೆಲ್ಲ ಏನಂದ್ರೆ ಮಕ್ಕಳು, ಫ್ಯಾಮಿಲಿ ಎಲ್ಲಿರ್ಬೇಕು? ದೇವರಲ್ಲಿ. ಯೋಚನೆ ಮಾಡಿ, ನಮ್ಮ
ತಂದೆಯನ್ನು ಅಬ್ಸರ್ವ್ ಮಾಡ್ಬೇಕು. ನಮ್ಮ ತಂದೆ ಇಷ್ಟ ಹೇಳೋದು, ಫಸ್ಟ್ ದೇವರಿಗೆ ಫಸ್ಟ್ ಪ್ಲೇಸ್ ಕೊಡು. ಯೋಚನೆ ಮಾಡಿ, ನಾಲ್ಕು ನಾಗೇಶ್ವರ ಫ್ಯಾಮಿಲಿ ನೋಡಿದ್ರೆ ಅವ್ರ ಫ್ಯಾಮಿಲಿನೂ ಅಷ್ಟೇ, ದೇವರಿಗೆ ಮೊದಲನೇ ಪ್ಲೇಸ್ ಕೊಡಿ ಅಂತ ಹೇಳ್ತಾರೆ. ಯೋಚನೆ, ಅದಕ್ಕೆ ಇವು ಕುಟುಂಬಗಳು ಚೆನ್ನಾಗಿ ಬೆಳೀತಾ ಇದೆ. ಇವತ್ತು ನಮ್ಮ ಕುಟುಂಬ ಯಾವುದರಲ್ಲಿ ಫಸ್ಟ್ ಪ್ಲೇಸ್ ಇದ್ದೀವಿ, ನಂಬಿಕೆ ಯಾವ ತರ ಇದೆ ನೋಡ್ರಿ. ಸಭೆ, ಚರ್ಚು, ಪಾಸ್ಟ್ರು, ದೇವರ ಸೇವೆ ಅನ್ನೋದು ಮುಂದೆ ಇಟ್ಟಾಗ ನಮ್ಮ ಕುಟುಂಬವನ್ನ ಮೇಲಕ್ಕೆ ದೇವರು ತಗೊಂಡು ಬರ್ತಾರೆ. ಚಪ್ಪಲ್ ಹೊಡೆಯನ್ನ ದೇವರಿಗೆ ಹಲ್ಲೆಲೂಯಾ. ಮೊದಲು ಪ್ರಾರ್ಥನೆ ಇಡ್ರಿ, ಮಕ್ಕಳನ್ನ ದೇವರಲ್ಲಿ ಬೆಳೆಸ್ರಿ. ನಾವು ಚರ್ಚಿಗೆ ಬರುವಾಗ ಯಾರನ್ನ ಕರ್ಕೊಂಡ್ಬರೋಣ? ಮಕ್ಕಳನ್ನ ಕರ್ಕೊಂಡ್ಬರೋಣ. ತೊಡೆ ಮೇಲೆ ಆದ್ರೂ ಮಲ್ಕೊಳ್ಳಿ, ಪಕ್ಕದಲ್ಲಾದ್ರೂ ಮಲ್ಕೊಳ್ಳಿ, ಎಲ್ಲಾದ್ರೂ ಮಲ್ಕೊಳ್ಳಿ. ಮಕ್ಕಳು ಎಲ್ಲಿರ್ಬೇಕು? ಚರ್ಚಲ್ಲಿ ಇದ್ರೇನೆ. ಆ ಮಕ್ಕಳು ಆಟ ಆಡ್ತಾ ಇದ್ರು. ನಿಮ್ಗೊಂದು ಸೀಕ್ರೆಟ್ ಹೇಳ್ತು ನೋಡಿ, ಮಕ್ಕಳು ಆಟ ಆಡ್ಕೊಂಡು ತೀಟೆ ಮಾಡ್ತಾ ಇದ್ರು, ಮೆಸೇಜ್ ಅವ್ರ ಕಿವಿಗೆ ಹೋಗ್ತಾ ಇತ್ತು. ಮತ್ತೆ ಮನೆಗೆ ಹೋದ್ಮೇಲೆ ನೋಡ್ಕೊ, ಪಾಸ್ಟರ್ ತರನೇ ಮಾತಾಡ್ತಾರೆ, ಪಾಸ್ಟರ್ ತರನೇ ಮೈಕ್ ಇಟ್ಕೊಳ್ತಾನೆ, ಪಾಸ್ಟರ್ ತರನೇ. ಯಾವಾಗ ನೋಡ್ದ ಇವನು ಆಟ ಆಡ್ಕೊಂಡಿದ್ದನಲ್ಲ ಅನ್ಕೊಂಡ್ರೆ ಅವ್ನು ಸೇಮ್ ಆಕ್ಟಿಂಗ್ ಎಲ್ಲ ಪಾಸ್ಟರ್ ತರನೇ ಮಾಡ. ಆ ಹುಡುಗಿನೂ ಅಷ್ಟೇ, ಆ ಹುಡುಗಿಗೆ ಎಲ್ಲ ತಲೆ ಮೇಲೆ ಕೈ ಹಿಡಿದು ತಲ್ತಾ ಇರ್ತಲ್ಲ. ಯೋಚನೆ ಮಾಡ್ಕೊಂಡ್ರೆ ಆ ಮಗು ಆಟ ಆಡ್ತಾ ಇದ್ರು, ಸುಮ್ಮನೆ ಇದ್ರು, ಮಲಗಿದ್ರು, ವಾಕ್ಯ ಕೇಳಿಸ್ಕೊಳ್ತಾ ಇರ್ತಾರೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ಮಕ್ಕಳು ಅಷ್ಟು ಹುಷಾರಾಗಿದೆ. ಪ್ರಿಯದು, ಆ ರೀತಿ ನೀವು ದೇವರಲ್ಲಿ ಬೆಳೆಸಿ, ಮಕ್ಕಳನ್ನ ಕರ್ಕೊಂಡ್ಬನ್ನಿ, ಫ್ಯಾಮಿಲಿನ ಕರ್ಕೊಂಡ್ಬನ್ನಿ. ನಾನು ನನ್ನ ಕುಟುಂಬ ದೇವರನ್ನೇ ಸೇವೆ ಮಾಡೋಣ. ಚಪ್ಪಲೊಡೆಯನ್ನ ದೇವರಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ದೇವರಿಗೆ ಮಹಿಮೆ ಉಂಟಾಗಲಿ. ಅದರಿಂದ ದೇವರನ್ನ ನೋಡೋಣ. ಅದಕ್ಕೆ ಬೈಬಲ್ ಹೇಳ್ತಾ ಇದೆ, ಸಮರ್ಪಣೆ ಇಸ್ ವೆರಿ ಇಂಪಾರ್ಟೆಂಟ್. ದೇವರಿಗೆ ನೀವು ಸಮರ್ಪಣೆ ಮಾಡ್ರಿ, ವಿಧೇಯತೆಯಿಂದ, ಪ್ರೀತಿಯಿಂದ, ಶುದ್ಧ ಕಣ್ಣಿಕೆ ಮತ್ತೆ ನಂಬಿಕೆ. ದೇವರು ಖಂಡಿತ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ದೇವರ ವಾಕ್ಯವನ್ನ ಆಶೀರ್ವಾದ ಮಾಡಿ, ದೇವರಿಗೆ ಮಹಿಮೆ ಆಗಲಿ. ಚಪ್ಪಲ್ ಹೊಡೆದು ದೇವರಿಗೆ ನಾವು ವಂದನೆಯನ್ನ ನಾವು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಈ ಸಮಯದಲ್ಲಿ ಒಂದು ಹಾಡು